ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗದಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಧನುರ್ಮಾಸದ ಮಾರ್ಗಶಿರ ಮಾಸದ ಮಂಗಳವಾರ, ಅದರಲ್ಲೂ ಬಹಳ ವಿಶೇಷವಾಗಿ ಇವತ್ತು ಹುಣ್ಣಿಮೆ, ದತ್ತ ಜಯಂತಿ, ದತ್ತಾತ್ರೇಯರನ್ನು ಪ್ರಾರ್ಥನೆಯನ್ನು ಮಾಡ್ತಾ ಬೆಳಗಿನ ಜಾವದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪೂರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತ ಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಮತ್ತು ವನಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಕೂಡ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿದೆ ಅಮೃತಬಿಂದು. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ನಿಮಗೆ ಸಿಗ್ತಕ್ಕಂಥದ್ದು ಇರುತ್ತೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ನಿಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ತಪ್ಪದೇ ಸ್ವೀಕರಿಸಿ ಅಮೃತಬಿಂದು. ಇನ್ನು ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಮಂಗಳವಾರ, ಒಂದು ಕಡೆ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ, ಅದರಲ್ಲೂ ಇವತ್ತಿನ ದಿವಸ ಹುಣ್ಣಿಮೆ. ಹುಣ್ಣಿಮೆಯಲ್ಲಿ ಮತ್ತೊಂದು ನಮಗೆ ವಿಶೇಷ ಏನಪ್ಪ ಅಂತಂದರೆ ದತ್ತ ಜಯಂತಿ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ದತ್ತಾತ್ರೇಯರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮೊದಲನೇದಾಗಿ ವಸುಧೈವ ಕುಟುಂಬಕಂ ಜಿ ಕನ್ನಡದ ವತಿಯಿಂದ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಗುರುಗಳ ಆಶೀರ್ವಾದದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಮೊಟ್ಟ ಮೊದಲನೇದಾಗಿ ದತ್ತ ಜಯಂತಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ದತ್ತಾತ್ರೇಯರ ಅನುಗ್ರಹ, ಗುರುಗಳ ಮಾರ್ಗದರ್ಶನ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಹ ಗುರುಗಳನ್ನು, ದತ್ತಾತ್ರೇಯರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ದತ್ತಾತ್ರೇಯರ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ನಾನು ಕೂಡ ದತ್ತಾತ್ರೇಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ತ್ರಿಮೂರ್ತಿ ಸ್ವರೂಪರಾಗಿರ್ತಕ್ಕಂಥ ದತ್ತಾತ್ರೇಯರು ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ಸ್ವರೂಪ. ಭಗವಂತನನ್ನು ನೋಡೋದಕ್ಕಂಥದ್ದಾಗಲಿ, ಭಗವಂತನನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ನಾವು ಮಾಡೋದ್ರಿಂದ ನಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀವಿ. ಒಬ್ಬ ಮನುಷ್ಯ ತಾನಾಗ್ತಕ್ಕಂಥ ಹೆಜ್ಜೆಯಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು, ಮತ್ತಷ್ಟು ಪರಿಣಿತನಾಗಬೇಕು, ಆತನ ಕೆಲಸದಲ್ಲಿ ಆತನಿಗೆ ಮತ್ತೊಂದಷ್ಟು ವಿಚಾರಗಳ ಅನುಭವ ಆಗಬೇಕು ಅಂತಂದರೆ ಒಬ್ಬ ಗುರುವಿನ ಮಾರ್ಗದರ್ಶನ ಇರಲೇಬೇಕು. ಅಂತಹ ಗುರುಗಳನ್ನು ನಾವು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ದತ್ತಾತ್ರೇಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಇವತ್ತಿನ ದಿವಸ ಮಹರ್ಷಿ ಮಂದಿರ ಅಂದರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಆಶ್ರಮ ಮಹರ್ಷಿ ಮಂದಿರ ಶ್ರೀ ಕ್ಷೇತ್ರ ಸಾಲಿಗ್ರಾಮ ಕ್ಷೇತ್ರ ಲಕ್ಷ್ಮೀ ಬೋರ ಸ್ವಾಮಿಯ ಸನ್ನಿಧಾನದಲ್ಲೂ ಕೂಡ ಬಹಳ ವಿಶೇಷವಾಗಿ ದತ್ತ ಜಯಂತಿಯ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನೆರವೇರ್ತಾ ಇದೆ. ಒಂದು ಹೋಮದ ಹವನ ಕಾರ್ಯಕ್ರಮವನ್ನು ಕೂಡ ನೆರವೇರಿಸ್ತಾ ಇರತಕ್ಕಂಥದ್ದಿದೆ. ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ತಾವೆಲ್ಲರೂ ಕೂಡ ಗಮನಿಸ್ತೀರಿ. ಆಶ್ರಮಕ್ಕೆ ಇವತ್ತು ಬರ್ತಕ್ಕಂಥ ಭಕ್ತಾದಿಗಳು ತಮ್ಮೆಲ್ಲರಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನವನ್ನು ಗುರುಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಮಹರ್ಷಿ ಮಂದಿರಕ್ಕೆ ಬನ್ನಿ. ದತ್ತ ಜಯಂತಿಯ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು. ಆಶ್ರಮದಲ್ಲೂ ಕೂಡ ದತ್ತಾತ್ರೇಯರ ಒಂದು ಉತ್ಸವ ಆಗಿರ್ಬೋದು, ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅಲಂಕಾರ ಆಗಿರ್ಬೋದು, ಪೂಜಾನುಷ್ಠಾನ ಆಗಿರ್ಬೋದು, ಒಂದು ಹವನದ ಕಾರ್ಯಕ್ರಮ ಆಗಿರ್ಬೋದು, ಇದೆಲ್ಲವೂ ಕೂಡ
ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರ್ತಾ ಇದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಬರ್ತಕ್ಕಂಥ ಭಕ್ತಾದಿಗಳು ತಮ್ಮೆಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆನೂ ಕೂಡ ಇರ್ತಕ್ಕಂಥದ್ದಿದೆ. ಹಾಗಾಗಿ ತಾವೆಲ್ಲರೂ ಕೂಡ ತಪ್ಪದೇ ಇವತ್ತಿನ ದಿವಸ ಮಹರ್ಷಿ ಮಂದಿರಕ್ಕೆ ಭೇಟಿ ನೀಡಿ ಗುರು ದತ್ತಾತ್ರೇಯರ ಕೃಪೆಗೆ ಪಾತ್ರರಾಗಿ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ. ಇನ್ನು ಬಹಳ ವಿಶೇಷವಾಗಿ ಭೂವರಹ ರಕ್ಷಾಮಂಡಲ ಇದ್ರ ಬಗ್ಗೆ ಅಂತೂ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸಲೇಬೇಕು. ಯಾಕೆ ಅಂತಂದರೆ ಭೂವರಹ ರಕ್ಷಾಮಂಡಲ ಇವತ್ತಿನ ದಿವಸ ಬಹಳ ದೊಡ್ಡ ಮಟ್ಟದ ಒಂದು ಕೆಲಸವನ್ನೇ ಮಾಡ್ತಾ ಇದೆ, ಒಂದು ದೊಡ್ಡ ಮಟ್ಟದ ಪರಿಹಾರದ ಮಾರ್ಗ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಸಾಕಷ್ಟು ಜನಕ್ಕೆ ಒಂದು ಆಸ್ತಿಯ ಸಮಸ್ಯೆ ಆಗಿರಬಹುದು, ಸಾಕಷ್ಟು ನೋವಲ್ಲಿದ್ದೀರಿ, ಆರ್ಥಿಕ ಸಂಕಷ್ಟಗಳು, ಕುಟುಂಬದಲ್ಲಿ ಕಲಹ, ಈಗ ತಾನೇ ದಾಂಪತ್ಯ ಜೀವನ ಅಂದರೆ ಈಗ ತಾನೇ ಮದುವೆ ಆಗಿರತಕ್ಕಂಥವರಲ್ಲಿ ಒಂದಷ್ಟು ಮನಸ್ತಾಪಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ. ಒಂದು ಮನೆ, ಒಂದು ಕುಟುಂಬ, ಒಂದು ಸಂಬಂಧ ಅಂತಂದಮೇಲೆ, ಒಂದು ಬಾಂಧವ್ಯ ಅಂತಂದಮೇಲೆ ಸಮಸ್ಯೆಗಳು ಸಣ್ಣ ಪುಟ್ಟ ಎದುರಾಗ್ತಾನೆ ಇರ್ತವೆ. ಸಮಸ್ಯೆಗಳು ಸಣ್ಣ ಪುಟ್ಟ ಎದುರಾದಾಗ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡೋದರಲ್ಲಿ ನಾವು ಅದೆಲ್ಲವನ್ನು ಕೂಡ ನಿವಾರಿಸ್ಕೊಳ್ಬೋದು. ಆದರೆ ಸಮಸ್ಯೆ ದೊಡ್ಡದಾದಾಗ, ಯಾವಾಗ ಸಮಸ್ಯೆ ಕೈ ಮೀರಿ ಹೋದಾಗ ಭಗವಂತನ ಪ್ರಾರ್ಥನೆ, ಪೂಜಾನುಷ್ಠಾನ ಇದೆಲ್ಲವನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಬೇಕು. ಆ ಒಂದು ವಿಚಾರಕ್ಕೆ ಬರೋದಾದರೆ ಭೂವರಹ ರಕ್ಷಾಮಂಡಲ ಇವತ್ತಿನ ದಿವಸ ಸಾಕಷ್ಟು ಜನರ ಮನೆ ಬೆಳಕಾಗಿರ್ತಕ್ಕಂಥದ್ದಿದೆ. ಈ ಒಂದು ಭೂವರಹ ರಕ್ಷಾಮಂಡಲದಿಂದ ಸಾಕಷ್ಟು ಜನ ಇದರ ಪೂಜಾನುಷ್ಠಾನವನ್ನು ಮಾಡಿರ್ತಕ್ಕಂಥವ್ರು ಇದ್ದಾರೆ. 48 ದಿನದ ಮಂಡಲಾನುಷ್ಠಾನ ಏನು ಮಾಡ್ತಾ ಇದ್ದಾರೆ, 48 ದಿನ ಪೂರೈಕೆ ಆಗೋದ್ರೊಳಗೆ ಅವರ ಇಷ್ಟಾರ್ಥಗಳು ಕಾರ್ಯಸಿದ್ಧಿ ಆಗ್ತಾ ಇದೆ. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ಭೂವರಹ ರಕ್ಷಾಮಂಡಲ, ಅದರಲ್ಲೂ ತಮ್ಮ ಎಲ್ಲರ ವಾಸ್ತುಗ್ರಹಕ್ಕೂ ಕೂಡ ಬಹಳ ವಿಶೇಷವಾಗಿ ಮೃತ್ತಿಗೆ ಪ್ರಸಾದ ಒಂದು ಕಡೆ, ಸುಗಂಧ ದ್ರವ್ಯಗಳು ಒಂದು ಕಡೆ, ಮತ್ತು ವನಮೂಲಿಕೆಗಳು ಒಂದಷ್ಟು ಕಡೆ, ಗಿಡಮೂಲಿಕೆಗಳು ಮತ್ತು ಇದರಲ್ಲಿ ಸಾಲಿಗ್ರಾಮ ಶಿಲೆ ಇದೆಲ್ಲವೂ ಕೂಡ ಇರ್ತಕ್ಕಂಥದ್ದಿದೆ. ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ವಾಸ್ತುದೋಷ, ನೆಗೆಟಿವ್ ಎನರ್ಜಿ ಏನೇ ಇದ್ರೂ ಕೂಡ ಈ ಒಂದು ಭೂವರಹ ರಕ್ಷಾಮಂಡಲವನ್ನು ಪೂಜೆಯನ್ನು ಮಾಡೋದ್ರಿಂದ ನಿಜಕ್ಕೂ ತಾವು ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಅಂತಹ ಶಕ್ತಿಯುತವಾಗಿರತಕ್ಕಂಥ ಒಂದು ರಕ್ಷಾಮಂಡಲ ಅಂತಲೇ ಹೇಳ್ಬೋದು. ಇನ್ನು ಮೊದಲಾದರೆ ಭೂವರಹ ರಕ್ಷಾಮಂಡಲವನ್ನು ತಮ್ಮೆಲ್ಲರಿಗೂ ಕೂಡ ಪೂಜಾನುಷ್ಠಾನಕ್ಕೆ ಕೊಡಬೇಕಾದ್ರೆ ತಾವೇ ಸ್ವತಃ ಆಶ್ರಮಕ್ಕೆ ಬರಬೇಕಾಗಿತ್ತು. ಅಲ್ಲಿ ಬಂದು ತಾವು ಭೂವರಹ ರಕ್ಷಾಮಂಡಲವನ್ನು ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದರೆ ಸಾಕಷ್ಟು ಜನ ನಮಗೊಂದು ವಿಚಾರ ಕೇಳ್ತಾಯಿದ್ರು, ಗುರುಗಳೇ ನನಗೆ ಬರೋಕ್ಕಾಗಲಿಲ್ಲ, ನನಗೆ ಬರೋಕ್ಕಾಗ್ತಾ ಇಲ್ಲ, ಸಾಕಷ್ಟು ಕಷ್ಟ ಆಗ್ತಾ ಇದೆ, ಭೂವರಹ ರಕ್ಷಾಮಂಡಲನ ಇವತ್ತು ನಾವು ಮನೆಗೆ ತರಿಸ್ಕೊಳ್ಬೇಕು, ಹೇಗೆ ಅಂತ ಕೇಳಿದಾಗ ಆಗ ನಾವೆಲ್ಲರೂ ಕೂಡ ತಮ್ಮೆಲ್ಲರಿಗೂ ಕೂಡ ಒಂದು ವಾಟ್ಸಪ್ ದೂರವಾಣಿ ಸಂಖ್ಯೆಯನ್ನು ಕೂಡ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೆ. ಅದು ಈಗ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೂ ಕೂಡ ಲಭ್ಯವಿದೆ. ಹಾಗಾಗಿ ಆ ಒಂದು ದೂರವಾಣಿ ಸಂಖ್ಯೆಗೆ ವಾಟ್ಸಪ್ನ ಮುಖಾಂತರ ಒಂದು ಮೆಸೇಜನ್ನು ಹಾಕಿಬಿಟ್ರೆ ಸಾಕು, ನಿಮ್ಮ ವಾಸ್ತುಗೃಹಕ್ಕೆ ಭೂವರಹ ರಕ್ಷಾಮಂಡಲ ತಾನೇ ಬಂದು ತಲುಪ್ತಕ್ಕಂಥದ್ದಿರುತ್ತೆ. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ಭೂವರಹ ರಕ್ಷಾಮಂಡಲ ತಾವೆಲ್ಲರೂ ಕೂಡ ಒಂದು ಮಂಡಲಾನುಷ್ಠಾನೆಯನ್ನು ತಪ್ಪದಿರ ಆಚರಣೆಯನ್ನು ಮಾಡಿ. ಇವತ್ತು ದತ್ತ ಜಯಂತಿ, ಗುರುಗಳ ಆಶೀರ್ವಾದದಿಂದ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಭೂವರಹ ರಕ್ಷಾಮಂಡಲವನ್ನು ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಮಹರ್ಷಿ ಮಂದಿರಕ್ಕೆ ಬಂದು ಮತ್ತಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ, ಹುಣ್ಣಿಮೆ ಒಂದು ಕಡೆ, ದತ್ತ ಜಯಂತಿ ಒಂದು ಕಡೆ ಅಂತ ಹೇಳಿ ಗುರು ದತ್ತಾತ್ರೇಯರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ದತ್ತ ಜಯಂತಿ ಹಬ್ಬದ ಶುಭಾಶಯಗಳು ಗುರುಗಳೇ. ದತ್ತಾತ್ರೇಯರ ಸಂಪೂರ್ಣ ಅನುಗ್ರಹ ರಾಜ್ಯದ ದೇಶದ ಸಮಸ್ತರಿಗೂ ಇರಲಿ. ಹಾಗೆ ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ಜವಾಬ್ದಾರಿತವಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂತಹ ನಿನಗೂ ಸಹಿತ ದತ್ತಾತ್ರೇಯರ ಸಂಪೂರ್ಣ ಅನುಗ್ರಹ ಇರಲಿ. ದತ್ತನ ಕೃಪಾಶೀರ್ವಾದ ಇದ್ದರೆ, ದತ್ತನ ಆಶೀರ್ವಾದ ಇದ್ದರೆ, ಆ ದತ್ತಾತ್ರೇಯರ ಒಂದು ಅನುಗ್ರಹ ನಿಮಗೆ ಸಿಕ್ಬಿಟ್ರೆ ಅದಕ್ಕಿಂತ ಮತ್ತೆ ಯಾವುದೂ ಬೇಡ. ಯಾಕೆಂದರೆ ಗುರುವಿಗೆ ಗುರುವಾಗಿ ಸಕಲ ವಿಧದಲ್ಲೂ ಸಹಿತ ಕೈ ಹಿಡಿದು ನಡೆಸುವಂತಹ ಒಂದು ಕಲಿಯುಗದಲ್ಲಿ ಇವತ್ತಿಗೂ ಸಹಿತ ಸಾಕ್ಷಿಯಾಗಿ ನಿಂತು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸಹಿತ ಸ್ಥಿರವಾಗಿ ನಿಂತು ಗುರು ಎಂದರೆ ಅದು ದತ್ತರ ಮಾತ್ರನೇ. ಅಂದರೆ ಅಂತಹ ಒಂದು ಗುರು ಸಾನ್ನಿಧ್ಯದಲ್ಲಿದ್ದು ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ತ್ರಿಕಾಲದಲ್ಲಿರ್ತಕ್ಕಂತಹ ಅನುಷ್ಠಾನ ಅಂದರೆ ಇವತ್ತಿಗೂ ಗುರು ದತ್ತಾತ್ರೇಯರು ಯಾವುದೋ ಒಂದು ರೂಪದಲ್ಲಿ ಬಂದು ಭಕ್ತರಿಗೂ ಅಥವಾ ಅವರ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೂ ಕಷ್ಟಗಳಲ್ಲಿರ್ತಕ್ಕಂಥವ್ರಿಗೂ ಕಷ್ಟವನ್ನು ದೂರ ಮಾಡಿ ಅವರನ್ನು ಕೈ ಹಿಡಿದು ನಡೆಸ್ತಿರ್ತಕ್ಕಂತಹ ಕಲಿಯುಗದಲ್ಲಿ ಒಂದು ಪವಾಡ ಪುರುಷರು ಅಂದರೆ ತಪ್ಪಲ್ಲ. ಹಾಗಾಗಿ ಶ್ರೀ ಕ್ಷೇತ್ರ ಗಾಣಗಾಪುರದಲ್ಲೂ ಇವತ್ತಂತೂ ಬಹಳ ಅದ್ಧೂರಿತವಾದಂಥ ಕಾರ್ಯಕ್ರಮ. ಶ್ರೀ ಕ್ಷೇತ್ರ ಗಾಣಗಾಪುರ ಭೀಮಾ ನದಿ ತೀರ ದತ್ತ ಜಯಂತಿಯ ವಿಶೇಷವಾಗಿರ್ತಕ್ಕಂಥ ದೃಶ್ಯಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಆದರೂ ಇವತ್ತಿನ ದಿವಸ ಮಾತ್ರ ಗುರು ದತ್ತಾತ್ರೇಯರ ಆರಾಧನೆ ಮಾಡತಕ್ಕಂತಹ ಕಾಲ. ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಕ್ಷೇತ್ರವನ್ನು ಒಮ್ಮೆ ದರ್ಶನ ಮಾಡಿದ್ರೂ ಸಾಕು, ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಅಂತ ಹೇಳ್ತಾರೆ. ಅಂತಹದ್ರಲ್ಲಿ
ಗುರು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ ದತ್ತ ಜಯಂತಿಯ ಈ ಶುಭ ಕಾಲದಲ್ಲಿ ಇವತ್ತು ದತ್ತಾತ್ರೇಯರ ಆಸ್ಥಾನ, ದತ್ತಾತ್ರೇಯರ ಅನುಷ್ಠಾನ, ದತ್ತ ಪೂಜಾನುಷ್ಠಾನ ಎಲ್ಲೆಲ್ಲಿ ವಿಶೇಷವಾಗಿ ಆ ಒಂದು ಆಚರಣೆ ನಡೀತಾ ಇದೆಯೋ ಆ ಆಚರಣೆಯ ಪೂರ್ಣ ಅನುಗ್ರಹವನ್ನು, ದತ್ತರ ಆಶೀರ್ವಾದವನ್ನು, ದತ್ತರ ಕೃಪಾಶೀರ್ವಾದವನ್ನು ಎಲ್ಲರೂ ಪಡೆಯುವಂಥದ್ದಾಗಲಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೆ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ದತ್ತಾತ್ರೇಯರ ಆರಾಧನೆ ಮಾಡಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ಗುರು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ಆರಾಧನೆ ನಡೀತಾ ಇದೆ. ಅಲಂಕಾರಗಳಲ್ಲಿ ಒಂದೊಂದು ಅಲಂಕಾರವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಆದರೂ ಗುರು ದತ್ತಾತ್ರೇಯರನ್ನ ನೋಡಬೇಕು, ದತ್ತಾತ್ರೇಯರ ಅನುಗ್ರಹ ಪಡಿಬೇಕು, ದತ್ತನ ಅವತಾರವನ್ನು, ದತ್ತನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೀವೆಲ್ಲರಿಗೂ ತೋರಿಸಬೇಕು ಅನ್ನೋ ಉದ್ದೇಶದಿಂದ ಗಾಣಗಾಪುರದಲ್ಲಿರ್ತಕ್ಕಂಥ ಗುರು ದತ್ತಾತ್ರೇಯರ ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂಥ ಗುರು ದತ್ತರನ್ನು ತಾವೀಗ ದರ್ಶನ ಮಾಡ್ತಾ ಇದ್ದೀರಿ. ದತ್ತಾತ್ರೇಯರ ದರ್ಶನ ಒಳಗಡೆ ಇದ್ದು ಗರ್ಭಗುಡಿಯಲ್ಲಿ ಅಲ್ಲಿನ ಸ್ವಾಮಿಗಳು ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ಚಿಕ್ಕದಾದಂಥ ಒಂದು ಕಿಂಡಿಯಲ್ಲಿ ಕೂತು ಭಗವಂತ ಎಲ್ಲರಿಗೂ ದರ್ಶನವನ್ನು ಕೊಡ್ತಾ ಇದ್ದಾನೆ. ಜೊತೆಗೆ ದತ್ತರ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಭೀಮಾ ನದಿ ತೀರ, ಅಲ್ಲಿ ದತ್ತ ಚರಿತ್ರೆಯನ್ನು ನಿರಂತರವಾಗಿ ಪಾರಾಯಣ ಮಾಡುವಂತಹ ಭಕ್ತರು ಸಾಕಷ್ಟು ಜನ. ಇವತ್ತಿಗೂ ಕಷ್ಟ ಕಾರ್ಪಣ್ಯಗಳಲ್ಲಿ ಮುಳುಗಿ ತೇಲ್ತಿರ್ತಕ್ಕಂಥವ್ರು ಎಷ್ಟೋ ಜನ ಮನೆಯಿಂದ ಹೊರಟು ಮೊದಲು ದತ್ತಕ್ಷೇತ್ರದಲ್ಲಿ ಹೋಗಿ ಸ್ವಾಮಿಯನ್ನು ದರ್ಶನ ಮಾಡಿ ಅಲ್ಲಿ ದತ್ತ ಚರಿತ್ರೆಯನ್ನು ಪಾರಾಯಣ ಮಾಡುವಂತಹದ್ದು, 1-2-3 ದಿವಸ ದತ್ತ ಚರಿತ್ರೆಯನ್ನು ಓದಿ ಅಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ ತದನಂತರ ತಮ್ಮ ಊರಿನ ಕಡೆ ಮಕ ಮಾಡುವಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ದತ್ತನ ಉತ್ಸವ ಮೂರ್ತಿಯನ್ನು ತಾವು ನೋಡ್ತಾ ಇದ್ದೀರಿ. ದತ್ತಾತ್ರೇಯರ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ದತ್ತನ ಅವಧೂತ ಪರಂಪರಾ ಚಿಂತನೆ, ಅಂದರೆ ಅವಧೂತರಾಗಿರ್ತಕ್ಕಂಥವ್ರು ಇವತ್ತಿಗೂ ಅವಧೂತ ಪರಂಪರೆಯಲ್ಲಿ ಎಲ್ಲೆಲ್ಲಿ ಅವಧೂತರು ಅಂತಿದ್ದಾರೋ ಅವರೆಲ್ಲರೂ ಸಹಿತ ದತ್ತನ ಅನುಗ್ರಹದಿಂದಲೇ ಸಾಧ್ಯ. ದತ್ತರ ಆಶೀರ್ವಾದ, ಆ ದತ್ತರ ಕೃಪಾಶೀರ್ವಾದ ನಾಡಿನ ದೇಶದ ಸಮಸ್ತರಿಗೂ ಸಹಿತ ಗುರು ದತ್ತಾತ್ರೇಯರ ಅನುಗ್ರಹ ಸಿಗಲಿ ಎಂಬತಕ್ಕಂಥದ್ದು ಒಂದೇ ಇವತ್ತಿನ ಚಿಂತನೆ. ಅದರಲ್ಲೂ ಹುಣ್ಣಿಮೆ ಇವತ್ತು ಪೌರ್ಣಮಿ ಕಾಲ, ಸಂಪೂರ್ಣವಾದಂತಹ ಬೆಳಕಿರ್ತಕ್ಕಂಥ ಕಾಲ. ಈ ಬೆಳಕಿನ ಈ ಶುಭ ಮುಹೂರ್ತದಲ್ಲಿ ತಮ್ಮೆಲ್ಲರ ಜೀವನ ಬೆಳಕಾಗಲಿ, ಭಗವಂತನ ಸಂಪೂರ್ಣವಾದಂತಹ ಅನುಗ್ರಹ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಇವತ್ತಿನ ದಿವಸ ಮತ್ತೊಂದು ವಿಶೇಷತೆ ಇದೆ. ಹುಣ್ಣಿಮೆ ಆದ್ದರಿಂದ ಶುಭ ಸಂಧ್ಯಾಕಾಲ ಮಹರ್ಷಿ ಮಂದಿರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ದತ್ತರ ಆರಾಧನೆಯನ್ನು ಮಾಡ್ತಾ ದತ್ತರ ವಿಶೇಷವಾಗಿರ್ತಕ್ಕಂಥ ಗುರು ತಾರಕ ಮಂತ್ರವನ್ನು ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಹೋಮವನ್ನು, ಮಹಾಯಜ್ಞವನ್ನು ಸಹಿತ ನಡೆಸಿ ಲಕ್ಷ್ಮೀ ಬೋರಹ ಸಾನ್ನಿಧ್ಯದಲ್ಲಿ ತಾಯಿ ಮಹಾಲಕ್ಷ್ಮಿ ಮತ್ತು ಸಾಲಿಗ್ರಾಮಕ್ಕೆ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಜೊತೆಗೆ ಪೂಜಾನುಷ್ಠಾನ, ಸಂಜೆ ನಡೀತಕ್ಕಂಥ ಉತ್ಸವ ಇದೆಲ್ಲವೂ ಸಹಿತ ಮಹರ್ಷಿ ಮಂದಿರದಲ್ಲಿದೆ. ಇವತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ಅತ್ಯದ್ಭುತವಾದಂಥ ವಿಶೇಷವಾಗಿರ್ತಕ್ಕಂಥ ಗುರುಗಳನ್ನು ಆರಾಧನೆ ಮಾಡ್ತಾ ಗುರು ದತ್ತಾತ್ರೇಯರ ಮೂರ್ತಿಯನ್ನು ಇವತ್ತಿನ ದಿವಸ ನನ್ನ ಆತ್ಮೀಯನೂ ನಮ್ಮ ಪಟ್ಟ ಶಿಷ್ಯನೂ ಆದಂತಹ ಚೇತನ್ ತಾನು ಸಹಿತ ಒಂದು ವಿಗ್ರಹವನ್ನು ತಂದು ಸ್ವಾಮಿಯ ಒಂದು ಅನುಷ್ಠಾನಕ್ಕಾಗಬೇಕು, ಇಲ್ಲಿ ಅಲಂಕಾರ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಅವರು ಸಹಿತ ಒಂದು ದತ್ತಾತ್ರೇಯರ ಅಲಂಕಾರವನ್ನು ಮಾಡಿ ಸ್ವಾಮಿಯ ಸಾನ್ನಿಧ್ಯಕ್ಕೆ ತಂದಿದ್ದಾರೆ. ಯಾಕೆಂದರೆ ಆತ ಬರೀ ದೇವಾಲಯಗಳು ದೇವರ ಪೂಜೆ ಅಷ್ಟಕ್ಕೆ ಸೀಮಿತನಾಗಿಲ್ಲ, ಎಲ್ಲ ಕಾರ್ಯಕ್ರಮಗಳಲ್ಲೂ ಅಲಂಕಾರ ಮಾಡೋದರಲ್ಲಿ ಒಂದು ಮೇಲ್ಗೈ. ಅಂತಹದರಲ್ಲಿ ಇವತ್ತು ತಾನು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂತಹ ದತ್ತನ ಒಂದು ಅಲಂಕಾರವನ್ನು ಮಾಡಿ ಸರ್ವರಿಗೂ ಸಹಿತ ದತ್ತನ ಚರಿತ್ರೆ, ದತ್ತನ ಅಲಂಕಾರ, ದತ್ತಾತ್ರೇಯರ ಒಂದು ಕೃಪಾಶೀರ್ವಾದ ಜೊತೆಗೆ ದತ್ತಾತ್ರೇಯರಂದರೆ ಹೀಗಿದ್ದಾರೆ ಎಂಬತಕ್ಕಂಥದ್ದು ಒಂದಷ್ಟು ಜನಕ್ಕೆ ಗೊತ್ತಾಗಬೇಕಲ್ಲ. ಬರೀ ನಾವು ಫೋಟೋಗಳಲ್ಲಿ ಮಾತ್ರ ನೋಡುತ್ತಿದ್ದೇವೆ. ಫೋಟೋಗಳಲ್ಲಿ ನೋಡೋದಲ್ಲ, ದತ್ತರ ವಿಶೇಷವಾಗಿರ್ತಕ್ಕಂಥ ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂಥ ಗುರು ದತ್ತಾತ್ರೇಯರನ್ನ ಚೇತನ್ ಮತ್ತು ಅವರ ಸಂಗಡಿಗರು ಮಾಡಿ ವಿಗ್ರಹವನ್ನು ಸಹಿತ ಇಲ್ಲಿಗೆ ತಂದುಕೊಟ್ಟಿದ್ದಾರೆ. ಈ ವಿಗ್ರಹವನ್ನು ದರ್ಶನ ಮಾಡ್ತಾ ದತ್ತರ ಆರಾಧನೆ ಮಾಡ್ತಾ ಇನ್ನು ಪ್ರತಿನಿತ್ಯದ ಮಾತಿನಂತೆ ಜವಾಬ್ದಾರಿ, ನಾನು ನೆನ್ನೆಯಷ್ಟೇ ಹೇಳಿದೆ ರಾಶಿಫಲವನ್ನು ಬೇಗ ಶುರು ಮಾಡ್ತೀನಿ ಅಂತ. ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡಿ ಗುರು ದತ್ತಾತ್ರೇಯರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಲೋಕದಲ್ಲಿ ಸಕಾಲಕ್ಕೆ ಮಳೆ ಬೆಳೆ ಎಲ್ಲವೂ ಸಹಿತ ಸಮೃದ್ಧಿಯಾಗಿ ಯಾರು ನಿನ್ನನ್ನು ನಂಬಿದ್ದಾರೆ, ನಂಬಿರ್ತಕ್ಕಂತಹ ಪ್ರತಿಯೊಬ್ಬರೂ ಸಹಿತ ಕೈ ಹಿಡಿದು ನಡೆಸಪ್ಪ ಅಂಥೇಳಿ. ಯಾಕೆಂದರೆ ಇಲ್ಲಿ ಬೇಕು ಬೇಡಗಳ ಮಧ್ಯದಲ್ಲಿ ನಮ್ಮ ಜೀವನ. ಅಂತಹದ್ರಲ್ಲಿ ಒಂದು ಸುಂದರವಾದಂತಹ ಬದುಕು ಕಟ್ಕೊಳ್ಬೇಕಾದ್ರೆ ಗುರುವಿನ ಅನುಗ್ರಹ ಬೇಕು. ಆ ಗುರುವಿನ ಕಾರುಣ್ಯ, ಗುರುವಿನ ಅನುಗ್ರಹ ಸಿಗಬೇಕಾದ್ರೆ ಅದರಲ್ಲೂ ಶೀಘ್ರವಾಗಿ ಕೈ ಹಿಡಿದು ನಡೆಸುವಂಥವನು. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ಗುರು ದತ್ತಾತ್ರೇಯರನ್ನು ಒಲಿಸ್ಕೊಳ್ಳೋದು ಅಷ್ಟು ಸಾಮಾನ್ಯವಾದ ವಿಚಾರ ಅಲ್ಲ. ಗುರು ದತ್ತಾತ್ರೇಯರು ಒಬ್ಬರಿಗೆ ಒಲಿಬೇಕಾದ್ರೆ ಅಥವಾ ಗುರು ದತ್ತಾತ್ರೇಯರ ಅನುಗ್ರಹ ಸಿಗಬೇಕಾದ್ರೆ ಅವರು ಮಾಡುವಂತಹ ಮೊದಲ ಪರೀಕ್ಷೆಗಳಿದೆಯಲ್ಲ, ಆ ಪರೀಕ್ಷೆಗಳಲ್ಲಿ ಪಾಸಾಗಬೇಕು ನಾವು. ಆ ಪರೀಕ್ಷೆಗಳನ್ನು ಪಾಸಾದರೆ ಮಾತ್ರ ಎಲ್ಲ ಕಾಯಕದಲ್ಲೂ ನಾವು ಮುಂದೆ ಬರ್ತಕ್ಕಂಥದ್ದು. ಇದು ಈ ಹಿಂದೆನೂ ಸಹಿತ ನಿಮಗೊಂದು ಚರಿತ್ರೆ ನಾನು ಹೇಳಿದ್ದೆ. ಗುರು ದತ್ತಾತ್ರೇಯರ ಅನುಗ್ರಹವನ್ನು ಹೇಗೆ ಪಡಿಬೋದು, ದತ್ತನ ಕೃಪಾಶೀರ್ವಾದವನ್ನು ಹೇಗೆ ಪಡಿಬೋದು ಅಂತ.
ದತ್ತನ ಕೃಪಾಶೀರ್ವಾದವನ್ನು ದತ್ತನ ಚರಿತ್ರೆಯಲ್ಲಿ ಸಾಕಷ್ಟು ವಿಧಿವಿಧಾನವಾಗಿ ಬರೆದಿಟ್ಟಿದ್ದಾರೆ. ಯಾವುದೇ ಒಬ್ಬ ಭಕ್ತ ಬೇರೆ ಗುರುಗಳನ್ನು ಒಲಿಸ್ಕೊಂಡಂಗೆ ದತ್ತಾತ್ರೇಯನ ಒಲಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ದತ್ತರ ಮುಂದೆ ನಿಂತು ಅಂಗಲಾಚೆ ನಾವು ಬೇಡ್ಕೊಂಡ್ರೂ ಸಹಿತ ಒಮ್ಮೆನೂ ದರ್ಶನ ಕೊಡೋದಿಲ್ಲ ಅವರು. ಆದರೆ ದರ್ಶನ ಕೊಡಬೇಕು ಅಂತ ಅವ್ರ ಮನಸ್ಸಿಗೆ ಬಂದುಬಿಟ್ರೆ ಮಾತ್ರ ನೀವೆಲ್ಲೇ ಇದ್ದರೂ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಮಂಜಿನಗಡ್ಡೆ ಥರ ಕರಗಿಸಿ ನಿಮ್ಮ ಜೀವನಕ್ಕೆ ಒಂದು ವಿಶೇಷವಾದಂತಹ ಮೌಲ್ಯಗಳನ್ನು, ಒಂದು ಒಳ್ಳೆಯ ಬದುಕನ್ನು, ಕುಟುಂಬದಲ್ಲಿ ಒಂದು ನೆಮ್ಮದಿಯನ್ನು, ಗುರುವಿನ ಕಾರುಣ್ಯ ಅನುಗ್ರಹವನ್ನು ಗುರುಗಳು ದಯಪಾಲಿಸ್ತಾರೆ. ಅಂತಹ ಗುರು ದತ್ತಾತ್ರೇಯರ ದತ್ತ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಕೊಟ್ಟ ಮಾತಿನಂತೆ ಇವತ್ತಿನ ದಿವಸ ರಾಶಿಫಲಕ್ಕೆ ಮುಂದಾಗಬೇಕು. ಅದಕ್ಕಾಗಿ ಮೊದಲು ಇವತ್ತಿನ ತಿಥಿವಾರ ನಕ್ಷತ್ರವನ್ನು ಪಂಚಾಂಗ ಶ್ರವಣವನ್ನು ನಡೆಸೋಣ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪದೇ ನಮಃ ಪ್ರಮದಪದೇ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನ ವಿನಾಶನೇ ನಮಸ್ತೆ ಶಿವಸದಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಶ್ರೀ ಶೋಭಕೃತ್ನಾಮ ಸಂವತ್ಸರೇ ದಕ್ಷಿಣಾಯನೇ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ 26/12/2023 ಮಂಗಳವಾರ ಪೌರ್ಣಮಿ. ಮಂಗಳವಾರ ಇವತ್ತು ಮೃಗಶಿರ ನಕ್ಷತ್ರ ಮಹಾನಕ್ಷತ್ರ, ಜೊತೆಗೆ ದತ್ತ ಜಯಂತಿಯ ಈ ಶುಭ ದಿನದಂದು ಎಲ್ಲರಿಗೂ ಸಹಿತ, ಅದರಲ್ಲೂ ಉತ್ತರ ಕರ್ನಾಟಕದ ಅಭಿಮಾನಿಗಳಿಗೆ ಇವತ್ತಿನ ದಿವಸ ಗಾಣಗಾಪುರ ತುಂಬ ಹತ್ತಿರದಲ್ಲಿರ್ತಕ್ಕಂಥ ನಮಗೆ ಎಲ್ಲರೂ ಹೋಗಿ ಗುರು ದತ್ತಾತ್ರೇಯರ ದರ್ಶನ ಮಾಡಿ ದತ್ತನ ಕೃಪಾಶೀರ್ವಾದದಿಂದ ಇಡೀ ಜಗತ್ತಿನಲ್ಲಿರ್ತಕ್ಕಂತಹ ತೊಂದರೆ ತಾಪತ್ರೆಗಳು ಸಮಸ್ಯೆಗಳಂತಕ್ಕಂಥದ್ದೆಲ್ಲವೂ ಸಹಿತ ಬೇಗ ದೂರ ಆಗಿ ದತ್ತರ ಅನುಗ್ರಹದಿಂದ ಎಲ್ಲರೂ ಸಹಿತ ಸುಖ ಸಂತೋಷ ನೆಮ್ಮದಿಯುತವಾಗಿರುವಂಥದ್ದಾಗಲಿ. ಗುರು ದತ್ತಾತ್ರೇಯರ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇರಲಿ ಅಂತ ಹೇಳಿ ಮತ್ತೊಮ್ಮೆ ದತ್ತ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಗುರುಗಳು ದತ್ತ ಚರಿತ್ರೆಯ, ದತ್ತ ಅಲಂಕಾರ, ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ನೋಡ್ರಿ, ಇವತ್ತಿನ ದಿವಸ ಮಹರ್ಷಿ ವಾಣಿ ಕಾರ್ಯಕ್ರಮ ಪ್ರತಿ ಕಾಲದಲ್ಲೂ ಕೂಡ ಅದರ ಒಂದು ಅದ್ಭುತವನ್ನು, ಅದರ ಒಂದು ವೈಶಿಷ್ಟ್ಯತೆಯನ್ನು ತೋರಿಸ್ಕೊಳ್ಳುತ್ತೆ ಅಂತಕ್ಕಂಥದಕ್ಕೆ ಇದೇ ನಿದರ್ಶನ. ಯಾಕೆ ಅಂತಂದರೆ ಹನುಮತ್ ಜಯಂತಿ, ಹನುಮನ ದರ್ಶನವನ್ನು ನಾವು ಸಾಧಾರಣವಾಗಿ ಮಾಡ್ತಾನೆ ಇರ್ತೀವಿ. ಆದರೆ ಭಗವಂತನ ಜನ್ಮ ಸಾನ್ನಿಧ್ಯವನ್ನು ದರ್ಶನ ಮಾಡ್ತಕ್ಕಂಥದ್ದಂದರೆ ಎಲ್ಲ ಒಂದು ಕಡೆ ಸ್ವಲ್ಪ ಕಷ್ಟಕರ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈಗ ಆ ಒಂದು ಸುತ್ತಮುತ್ತ ಪ್ರದೇಶದವರಾಗಿದ್ದರೆ ಊನಪ್ಪ ನಡೀರಪ್ಪ ಒಂದು 10 ನಿಮಿಷ ಹೋಗಿ ಬರೋಣ ಅಂತ ಹೇಳ್ಬೋದು. ಆದರೆ ಇವತ್ತಿನ ದಿವಸ ಬೆಂಗಳೂರು, ಅದರಲ್ಲೂ ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮ ಬರೀ ಬೆಂಗಳೂರಿಗೂ ಕರ್ನಾಟಕಕ್ಕೂ ಮಾತ್ರ ಸೀಮಿತನ, ಇಡೀ ಭಾರತದಲ್ಲಿರೋ ಹೊರದೇಶಗಳಲ್ಲೂ ಕೂಡ ಮಹರ್ಷಿ ವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ ಇವತ್ತಿನ ದಿವಸ. ಹಾಗಾಗಿ ಅವರೆಲ್ಲರಿಗೂ ಕೂಡ ಹನುಮನ ಕೃಪಾಶೀರ್ವಾದ ಸಿಗಲಿ ಅಂತ ಹೇಳಿ ಹನುಮ ಜಯಂತಿ ಎಂದು ಹನುಮನ ಜನ್ಮ ಸಾನ್ನಿಧ್ಯದ ದರ್ಶನವನ್ನು ಮಾಡಿದ್ವಿ. ಇನ್ನು ಶನಿವಾರ ಏಕಾದಶಿ, ಎಲ್ರಿಗೂ ಕೂಡ ಮನಸ್ಸಿನಲ್ಲಿ ಒಂದು ಆಸೆ, ಏನಪ್ಪ ನಾವು ಕೂಡ ತಿರುಪತಿಗೆ ಹೋಗಬೇಕು, ಭಗವಂತನ ದರ್ಶನವನ್ನು ಮಾಡಬೇಕು ಅಂತ ಹೇಳಿ. ಆದರೆ ಅದು ಆಗುತ್ತಾ? ಅವತ್ತಿನ ದಿವಸ ಲಕ್ಷಾಂತರ ಜನ ಹೋಗಲಿಕ್ಕೆ ಸ್ವಲ್ಪ ಕಷ್ಟ. ಆದರೆ ಮಹರ್ಷಿ ವಾಣಿ ಕಾರ್ಯಕ್ರಮ ಎಷ್ಟು ಅರ್ಥಗರ್ಭಿತ, ನಿಮ್ಮ ವಾಸ್ತುಗೃಹದಲ್ಲಿ ಕೂತು ನೆಮ್ಮದಿಯಾಗಿ ಏನೊಂದು ಸಮಸ್ಯೆಗಳಿಲ್ದಿರ ಆರಾಮಾಗಿ ತಿರುಪತಿ ಕ್ಷೇತ್ರದ ದರ್ಶನವನ್ನು ಮಾಡಿದ್ರಿ. ಅದು ಒಂದು ಕಡೆ. ಆದರೆ ಅಮರನಾಥ ಕ್ಷೇತ್ರ ಅದೊಂದು ಕಡೆ ದರ್ಶನ ಆಯಿತು. ಇವತ್ತಿನ ದಿವಸ ಅದೆಲ್ಲದರ ತಿಳಿಸೋ ಹಾಗೆ ದತ್ತ ಜಯಂತಿ ಇವತ್ತಿನ ದಿವಸ ಗಾಣಗಾಪುರ ಅಂತಂದರೆ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಮೊದಲು ಬರತಕ್ಕಂಥದ್ದೇ ದತ್ತಾತ್ರೇಯ ಕ್ಷೇತ್ರ. ಅಲ್ಲಿ ಭಗವಂತನ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪಾದಗಳ ಗುರುತಿದೆ, ಒಂದು ವಿಶೇಷವಾಗಿರ್ತಕ್ಕಂಥ ಮೂರ್ತಿ ಇದೆ. ಅಲ್ಲಿನ ಒಂದು ಶಕ್ತಿ, ಅಲ್ಲಿಯ ಶಕ್ತಿ ಅಂತೂ ಅಪಾರ ಅಂತಲೇ ಹೇಳ್ಬೋದು. ಅದರಲ್ಲೂ ನಾನು ಬಾಲ್ಯ ವಯಸ್ಸಿನಲ್ಲಿದ್ದಾಗ ಅವರ ಒಂದು ಪೂಜಾನುಷ್ಠಾನದಲ್ಲಿ ನಾನೂ ಕೂಡ ಭಾಗಿಯಾಗಿದ್ದೆ. ಅಲ್ಲಿ ಒಂದು ಪ್ರತೀತಿ ಏನಪ್ಪ ಅಂತಂದರೆ, ಮಾಧ್ಯಾಹ್ನಿಕ ಕಾಲದಲ್ಲಿ ನೈವೇದ್ಯ ಸಮಯದಲ್ಲಿ ಅಲ್ಲಿನ ಒಂದು ಪುರೋಹಿತರು ಅವರ ವಾಸ್ತುಗೃಹದಲ್ಲಿ ನೀಟಾಗಿ ಮಡಿಯಿಂದ ಅಡುಗೆಗಳನ್ನು ಮಾಡಿ ಭಗವಂತನಿಗೆ ನೈವೇದ್ಯವನ್ನು ತಲುಪಿಸ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯ. ಆ ಒಂದು ಸಮಯದಲ್ಲಿ ಅದು ಮೊದಲೇ ಬಿಸಿಲುಗಾಲ. ಆ ಸಮಯದಲ್ಲಿ ಅಲ್ಲಿನ ಬಿಸಿಲಿನ ತಾಪಮಾನ ಮಾತ್ರ ಗಗನಕ್ಕೆ ಏರ್ಬಿಟ್ಟಿರುತ್ತೆ. ಬರೀ ಕಾಲಲ್ಲಿ ನಾವು ಸಾಧಾರಣವಾಗಿ ನೆಲದ ಮೇಲೆ ನಡ್ಕೊಂಡು ಹೋಗ್ಲಿಕ್ಕೆ ಅದು ಅಸಾಧ್ಯ ಅಂತಲೇ ಹೇಳ್ಬೋದು. ಒಂದು ಕಡೆ ನೈವೇದ್ಯದ ಒಂದು ಕೈಂಕರ್ಯ ನಡೀತಾ ಇದ್ದರೆ ಮತ್ತೊಂದಷ್ಟು ಜನ ಏನು ಮಾಡ್ತಾ ಇರ್ತಾರೆ, ಒದ್ದೆಯ ಬಟ್ಟೆಗಳನ್ನು ನೀಟಾಗಿ ಅಲ್ಲಿ ನೈವೇದ್ಯವನ್ನು ತೊಗೊಂಡು ಬರ್ತಾರಲ್ಲ ಆ ಒಂದು ಪುರೋಹಿತರು, ಅವರಿಗೆ ಆ ಒದ್ದೆ ಬಟ್ಟೆಯನ್ನು ಅಲ್ಲಲ್ಲಲ್ಲೇ ನೆಲದಲ್ಲಿ ಹಾಸೋದು, ಈ ಕಡೆ ಒದ್ದೆ ಹಿಂಡೋದು, ಮತ್ತೆ ನೀಟಾಗಿ ತಣ್ಣಗಿರಲಿ ಅಂತ ಹೇಳಿ ಹಾಸೋದು, ಅಂಥ ಒಂದು ಕೈಂಕರ್ಯ. ಯಾಕೆಂತಂದರೆ ಅಷ್ಟು ಬಿಸಿಲಿರ್ತಕ್ಕಂಥ ಜಾಗ, ಅಂದರೆ ಆ ಜಾಗದಲ್ಲಿ ಅಷ್ಟು ಶಕ್ತಿ ಇದೆ. ಅಂತಹದ್ದೊಂದು ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯಗಳಲ್ಲಿ ನೆರವೇರುತ್ತೆ. ಭೂತ ಪಿಸಾಚಿ ಎಂಥದ್ದೇ ಆದ್ರೂ ಕೂಡ ಆ ಒಂದು ಕ್ಷೇತ್ರದಲ್ಲಿ ಏನೂ ಕೂಡ ನಡೆಯೋದಿಲ್ಲ, ಎಲ್ಲವೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ಕ್ಷೇತ್ರದ ದರ್ಶನವೂ ಕೂಡ ಹೌದು. ಮೂಲ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಭಗವಂತನ ದರ್ಶನವನ್ನು ಕೂಡ ಮಾಡಿದ್ದೀವಿ. ಅದರಲ್ಲೂ ಇವತ್ತಿನ ದಿವಸ ದತ್ತ ಜಯಂತಿ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ.
ಅಂತಹ ಭಾಗ್ಯವನ್ನು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಪಡ್ಕೊಂಡಿದ್ದೇವೆ. ದತ್ತಾತ್ರೇಯರ ದರ್ಶನವನ್ನು ಮಾಡಿದ್ದೇವೆ. ನಿಮ್ಮೆಲ್ಲರಿಗೂ ಕೂಡ ದತ್ತಾತ್ರೇಯರ ಅನುಗ್ರಹ ಇರಲಿ. ಇಂದಿನ ಭಾಗದಲ್ಲಿ ಇವತ್ತಿನ ದಿವಸದ ವಿಶೇಷತೆಗಳನ್ನು ತಿಳ್ಕೊಂಡ್ವಿ, ಪಂಚಾಂಗ ಶ್ರವಣವನ್ನು ತಿಳ್ಕೊಂಡ್ವಿ. ಈಗ ಗುರುಗಳು ಕೊಟ್ಟ ಮಾತಿನಂತೆ ರಾಶಿ ಫಲವನ್ನು ಕೂಡ ನಾವು ತಿಳ್ಕೊಳ್ಬೇಕಲ್ವ. ಹಾಗಾಗಿ ರಾಶಿ ಫಲಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ಸಮಯ. ಗುರುಗಳೇ, ರಾಶಿ ಫಲವನ್ನು ಪ್ರಾರಂಭ ಮಾಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಎಲ್ಲರೂ ಗಮನ ಹರಿಸೋಣ. ಗುರು ದತ್ತರ ಸಂಪೂರ್ಣ ಅನುಗ್ರಹವನ್ನು ಪಡೆಯೋಣ. ಗುರು ದತ್ತಾತ್ರೇಯರ ಅನುಗ್ರಹದೊಂದಿಗೆ ಇವತ್ತಿನ ರಾಶಿಫಲ, ಅದರಲ್ಲೂ ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮಾನವನ್ನು ದೂರ ಮಾಡಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಹೆಚ್ಚಿನ ಯಶಸ್ಸನ್ನು ಸಂಪಾದನೆ ಮಾಡ್ಕೋಬೇಕು ಎಂಬತಕ್ಕಂಥ ಆಸೆ. ಆದರೆ ಯಾವುದೇ ಕೈಂಕರ್ಯಗಳಾದರೂ, ಯಾವುದೇ ಕೆಲಸ ಆದರೂ ಅಂದುಕೊಂಡಷ್ಟು ವೇಗವಾಗಿ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಸಣ್ಣ ಸಣ್ಣ ಸಮಸ್ಯೆ ಅಂದ್ಕೊಂಡ್ರೆ ಅದು ದೊಡ್ಡದಂತಹ ಬೆಟ್ಟದಂತಹ ಸಮಸ್ಯೆ ಎದುರಾಗುತ್ತೇನೋ ಎಂಬಂಥ ರೀತಿ ಭಯಪಡುವಂತಹ ಪರಿಸ್ಥಿತಿ ನಿಮ್ಮದಾಗ್ತಾ ಇದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಎಲ್ಲವೂ ನಗನಗ್ತಾ ಹಸನ್ಮುಖಿಯಾಗೇ ಇರುತ್ತೆ. ಆದರೆ ನಗನಗ್ತಾ ಪ್ರಾರಂಭ ಆದದ್ದು ಸಮಸ್ಯೆ ಆಗಿ ಮಾರ್ಪಟ್ಬಿಡುತ್ತೆ. ಮೇಷರಾಶಿಯವರಿಗೆ ಬಹಳ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಹಾಗೆ ಇವತ್ತು ಇನ್ನೊಂದು ವಿಚಾರ ತಿಳ್ಕೊಳ್ಳಿ. ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 4:15 2 ರಿಂದ 4:15 ಅಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ಕಾಲ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ಸಮಸ್ಯೆಗಳಿಗೀಡಾಗುವಂಥ ಪರಿಸ್ಥಿತಿ ಇದೆ. ಆದಷ್ಟು ಎಚ್ಚರಿಕೆಯ ನಡೆ ಇದ್ದರೆ ಮಾತ್ರ ಇವತ್ತು ಮೇಷರಾಶಿಯವರಿಗೆ ಒಳಿತನ್ನು ಕಾಣ್ತೀರಿ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಒಂದು ವಿಳೆದೆಲೆ ಅಥವಾ ಹಸಿರು ಬಣ್ಣದ ಎಲೆಗಳು ಯಾವುದಾದ್ರೂ ಸರಿ, ಹಸಿರು ಎಲೆಗಳ ಮೇಲೆ ಮಧ್ಯದಲ್ಲಿ ಒಂದಿಷ್ಟು ಗಂಧವನ್ನು ಹಚ್ಚಿ, ಆ ಗಂಧವನ್ನು ಹಚ್ಚಿರ್ತಕ್ಕಂಥ ಗಂಧದ ಮೇಲೆ ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ತುಳಸಿ ಕಡ್ಡಿಯಿಂದಲೋ ಅಥವಾ ನೀವು ಯಾವುದಾದ್ರು ಒಂದು ಗರಿಕೆಯಿಂದಲೋ ಅಥವಾ ಯಾವುದಾದ್ರೂ ಹೂವಿನ ದಳದ ಹಿಂಭಾಗದಲ್ಲಿರ್ತಕ್ಕಂಥ ತೊಟ್ಟಿನಿಂದ ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೆದು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಅದು ದೇವರ ಸಾನ್ನಿಧ್ಯದಲ್ಲಿಟ್ಟು ಬನ್ನಿ. ಇಷ್ಟು ಕೆಲಸವನ್ನು ಮೇಷರಾಶಿಯವರು ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ವಿಶೇಷವಾದಂಥ ದಿನ. ಆದರೆ ಪ್ರಾರಂಭಿಕ ಹಂತದಲ್ಲೇ ಒಂದಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೊಂದು ಪರಿಹಾರ ಬೇಕಲ್ಲ. ಆ ಪರಿಹಾರವನ್ನು ಸರಿಸುಮಾರು ಮಧ್ಯಾಹ್ನ 11:22 ಒಳಗಾಗಿ ಮಾತ್ರ ಈ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಕಂಡುಕೊಳ್ಳೇಬೇಕು ನೀವು. ಇಲ್ಲ ಅಂದರೆ ಮಾಧ್ಯಾಹ್ನಿಕ 12ರ ನಂತರ ಮತ್ತಷ್ಟು ಸಮಸ್ಯೆಗಳಿಗೆ ಸಿಲುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಭಾಳ ಜೋಪಾನ ಬೇಕಾಗುತ್ತೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಗುರುವಿನ ಅನುಗ್ರಹವನ್ನು ಪಡಿಬೇಕು ಅಂದರೆ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು, ಯಾವುದಾದ್ರೂ ಸರಿ ಗೋಧಿಯಿಂದ ಮಾಡಿರುವಂತಹ ಒಂದಷ್ಟು ಸಿಹಿ ಖಾದ್ಯಗಳನ್ನು, ಸಿಹಿ ಪದಾರ್ಥಗಳನ್ನು ಯಾರಾದರೂ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಕೊಟ್ಟು ಗುರುಗಳ ಆಶೀರ್ವಾದ ಪಡಿತಕ್ಕಂಥದ್ದು ಬಹಳ ವಿಶೇಷ. ಇವತ್ತು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಾನ್ನಿಧ್ಯ, ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳ ಸಾನ್ನಿಧ್ಯ, ಎಲ್ಲೆಲ್ಲಿ ಗುರು ಪರಂಪರೆ ಇದೆಯೋ, ಎಲ್ಲೆಲ್ಲಿ ಅವಧೂತ ಪರಂಪರೆ ಇದೆಯೋ, ಎಲ್ಲೆಲ್ಲಿ ಅವಧೂತ ಚಿಂತಕರಿದ್ದಾರೋ ಅಲ್ಲೆಲ್ಲವೂ ಸಹಿತ ಗುರುಗಳ ಒಂದು ವಿಶೇಷವಾದಂತಹ ಆರಾಧನಾ ಮಹೋತ್ಸವ ನಡೀತಿರುತ್ತೆ. ಆದ್ದರಿಂದ ಇವತ್ತು ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡು ಅಲ್ಲಿ ಗುರುಪಾದಕ ಸೇವೆಯನ್ನು ಮಾಡತಕ್ಕಂಥದ್ದು, ಇಂತಹ ಒಂದು ಚಿಂತನೆಯನ್ನು ವೃಷಭ ರಾಶಿಯವರು ಮಾಡಿದ್ದೇ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ನೀವು ಸ್ವಲ್ಪ ಶ್ರಮಿಸಿದ್ರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ಶ್ರಮವಹಿಸಿ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಸಿಗುತ್ತೆ. ಇಲ್ಲ ಅಂದರೆ ಸಣ್ಣ ಸಣ್ಣ ಸಮಸ್ಯೆನೂ ಹೆಗಲೇರ್ತಾ ಕೂತ್ಕೊಳ್ಳುತ್ತೆ. ಇವತ್ತು ಸ್ವಲ್ಪ ಜೋಪಾನವಾಗಿರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸಗಳಲ್ಲಿ ಒಂದಷ್ಟು ಲಾಭವೂ ಇದೆ, ಒಂದಷ್ಟು ನಷ್ಟವೂ ಇದೆ. ಲಾಭ ನಷ್ಟಗಳ ಮಧ್ಯದಲ್ಲಿ ಈ ದಿನ ನಿಮಗೆ ಪ್ರಾರಂಭವಾಗಿದೆ. ಹಾಗಾಗಿ ಎಲ್ಲವೂ ಒಂಥರ ಟಾಸ್ಕ್ ಇದ್ದ ಹಾಗೆ. ಯಾವ ಕೆಲಸ ಕಂಪ್ಲೀಟ್ ಮಾಡಿದ್ರೆ ಅಥವಾ ಯಾವ್ದು ಪೂರ್ತಿ ಮಾಡಿದ್ರೆ ಅಥವಾ ಯಾವುದ್ರ ಜವಾಬ್ದಾರಿ ಹೊತ್ಕೊಂಡ್ರೆ ಅದರ ಮೇಲೆ ನಾವು ಏನು ಸಂಪಾದನೆ ಮಾಡ್ಬೋದು, ಏನು ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು ಎಂಬತಕ್ಕಂಥ ಚಿಂತನೆ ಇವತ್ತು ನಿಮ್ಮ ಮಿಥುನ ರಾಶಿಯವರಿಗಿದೆ. ಆದರೆ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಆರೋಗ್ಯದ ಬಗ್ಗೆನೂ ಕಾಳಜಿ ಇಟ್ಕೊಳ್ಬೇಕು. ಕುಟುಂಬದ ಸದಸ್ಯರೊಂದಿಗೆ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇಟ್ಕೊಳ್ಬೇಕು. ನಿಮ್ಮ ಮೇಲಧಿಕಾರಿಗಳು ಆಡುವಂತಹ ಆಟ ಅಥವಾ ಅವ್ರು ಮಾತಾಡುವಂಥ ಮಾತು ಅಥವಾ ಅವ್ರು ನಡೆಸುವಂಥ ಒಂದಷ್ಟು ವಿಧಿವಿಧಾನಗಳನ್ನು ಸರಿಯಾದ ರೀತಿ ಅರ್ಥೈಸ್ಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಯಾವ ಸಮಸ್ಯೆಗಳು ನಿಮ್ಮನ್ನು ಬಾಧಿಸೋದಿಲ್ಲ. ಆದಷ್ಟು ಎಚ್ಚರಿಕೆ ಇರಲಿ. ಹಾಗೆ ಇವತ್ತು ಸಾಧ್ಯವಾದರೆ ಒಂದಷ್ಟು ಸಾಕು ಪ್ರಾಣಿಗಳಿಗೋ ಅಥವಾ ಪ್ರಾಣಿ ಪಕ್ಷಿಗಳಿಗೋ ಒಂದಿಷ್ಟು ಆಹಾರವನ್ನು ಉಣಬಡಿಸೋದ್ರಿಂದ ಗುರು ದತ್ತಾತ್ರೇಯರ ಅನುಗ್ರಹವನ್ನು ನೀವು ಸಹಿತ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ.
ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ ಕರ್ಕಾಟಕ ರಾಶಿಯಲ್ಲೂ ಹೇಳಬೇಕು. ಹಾಗೆ ಸಾಯಿ ಶಿಫ್ಟ್ ಟೂರ್ಸ್ ಅವರು ಇನ್ನೇನು ಆಗೋಯಿಗೂ ಅಂದರೆ ಪೂರಿ ಜಗನ್ನಾಥ ಯಾತ್ರೆಗೆ ಎಲ್ಲರೂ ಸಹಿತ ಜೊತೆ ಮಾಡಿ ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗುವಂಥ ಕಾಲ ಸನ್ನಿಹಿತವಾಗ್ತಾ ಇದೆ. ಇವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ಯಾತ್ರೆ ಅಂದರೆ ಒಂದು ಸಾಯಿ ಶಿಫ್ಟ್ ಟೂರ್ಸಲ್ಲೇ ಹೋಗಬೇಕು. ಯಾಕೆಂದರೆ ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕಿಂತ ನಾವು ಅಲ್ಲಿ ಹೋಗಿ ಬರುವಂಥ ಜವಾಬ್ದಾರಿ ಹೊತ್ತು ಕರ್ಕೊಂಡು ಹೋಗಿ ಬರೋದಿದೆಯಲ್ಲ, ಅದು ಬಹಳ ಅತ್ಯುತ್ತಮ. ವಯಸ್ಸಾಗಿರ್ತಕ್ಕಂಥ ವೃದ್ಧರನ್ನು ಸಹಿತ ತನ್ನ ತಂದೆ ತಾಯಿ ತನ್ನ ಜೊತೆಯಲ್ಲಿರ್ತಕ್ಕಂಥವ್ರು ಅಂತೇಳಿ ಅವ್ರ ಜೊತೆ ಒಂದು ಇಬ್ಬರ ಶಿಷ್ಯರನ್ನು ಹಾಕಿ ವ್ಯವಸ್ಥಿತವಾಗಿ ದರ್ಶನ ಮಾಡಿಸ್ಕೊಂಬರೋ ಕಾಯಕಲ್ಪ ಸಾಯಿ ಶಿಫ್ಟ್ ಟೂರ್ಸ್ ಮಾಡ್ತಾಯಿದೆ. ಅದು ಬಹಳ ಮೆಚ್ಚುವಂಥದ್ದು. ಹಾಗಾಗಿ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಅಲ್ಲೊಂದು ಮಹಾಯಜ್ಞವನ್ನು ನಡೆಸಿ ಸ್ವಾಮಿನ ದರ್ಶನ ಮಾಡಿಕೊಂಡು ಬರುವಂಥ ಸೌಭಾಗ್ಯ ಅತಿ ಶೀಘ್ರದಲ್ಲೇ ಇದೆ. ದಿನ ಕಳೀತಾ ಕಳೀತಾ ಟಿಕೆಟ್ಸು ಮುಗಿತಾ ಬಂದಿದೆ. ಆದರೂ ಒಂದಷ್ಟು ಮಾತ್ರ ಏನೋ ಉಳ್ಕೊಂಡಿರ್ಬೋದು. ಯಾತಕ್ಕಾಗಿ ಅಂದರೆ ಎಷ್ಟೋ ಜನಕ್ಕೊಂದು ಆಸೆ, ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವನ್ನು ನೋಡಬೇಕು ಅಂತ. ಮಕ್ಕಳಂತೂ ಜೊತೆಯಲ್ಲಿ ನಿಂತು ಕರ್ಕೊಂಡು ಹೋಗೋಕ್ಕಾಗಲ್ಲ. ಇಂತಹ ಜವಾಬ್ದಾರಿ ಹೊತ್ತು ಕರ್ಕೊಂಡು ಹೋಗೋವ್ರ ಜೊತೆಲಿ ನಾವು ಒಂದು ಟ್ರಿಪ್ ಪ್ರಯಾಣ ಮಾಡಿದ್ರೆ ಒಂದು ಭಾಗ್ಯ. ಈ ಜನ್ಮದಲ್ಲಿ ಅದೊಂದು ನಾವು ಒಂದು ದರ್ಶನ ಮಾಡಿದ್ದೀವಿ ಅಂತ. ಯಾಕೆಂದರೆ ಆ ಪೂರಿ ಜಗನ್ನಾಥ ಕ್ಷೇತ್ರ ಆಗಿದೆ. ಅಲ್ಲಿರ್ತಕ್ಕಂಥ ಸ್ವಾಮಿಯ ಒಂದು ವಿಶೇಷತೆ ಆಗಿದೆ. ಅಲ್ಲಿರ್ತಕ್ಕಂಥ ಸ್ವಾಮಿಯನ್ನು ದರ್ಶನ ಮಾಡಿ ಸಮುದ್ರ ತೀರವನ್ನು ದರ್ಶನ ಮಾಡಿಕೊಂಡು ಗಾಳಿಗೆ ಬಿದ್ದರೆ ಅಂದರೆ ಎದುರು ಬರ್ತಕ್ಕಂಥ ಗಾಳಿಗೆ ಸಾಮಾನ್ಯ ಒಂದು ಬಾವುಟ ಹಾರಬೇಕಾದ್ರೆ ಗಾಳಿ ಹೇಗಿರುತ್ತೋ ಹಾಗಾರುತ್ತೆ. ಗಾಳಿಗೆ ಪ್ರತಿಯಾಗಿ ಹಾರುವಂಥ ಬಾವುಟ ನೋಡಬೇಕಂದ್ರೆ ಅದು ಪೂರಿಯಲ್ಲೇ ನೋಡಬೇಕು. ಆ ಮೇಲ್ಭಾಗದಲ್ಲಿರ್ತಕ್ಕಂಥ ಸುದರ್ಶನ ಚಕ್ರವನ್ನು ದರ್ಶನ ಮಾಡಬೇಕು. ಅಲ್ಲಿ ನಡೆಯುವಂಥ ಆರತಿಯನ್ನು ದರ್ಶನ ಮಾಡಬೇಕು. ಅಲ್ಲಿ ಮಾಡುವಂತಹ ಪ್ರಸಾದಗಳು ಖಾದ್ಯಗಳಿದೆಯಲ್ಲ, ಅಬ್ಬಬ್ಬ ಅದೆಷ್ಟು ಪ್ರಸಾದ ಮಾಡುವಂಥದ್ದು. ಆ ಪ್ರಸಾದ ಮಾಡ್ತಕ್ಕಂಥ ಪರಿಯೇ ಬಹಳ ವಿಶೇಷ. ಹಾಗಾಗಿ ಇಷ್ಟು ಪವಾಡಗಳಿರ್ತಕ್ಕಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಪೂರಿ ಜಗನ್ನಾಥ ಕ್ಷೇತ್ರದ ಆ ಮಹಾವಿಷ್ಣು, ಆ ಕೃಷ್ಣನ ವಿಗ್ರಹ ಇದೆಯಲ್ಲ, ಎಲ್ಲ ಕಡೆ ಇರ್ತಕ್ಕಂಥ ರೀತಿ ಅಲ್ಲ ಅದು. ಎಲ್ಲ ಕಡೆ ವಿಗ್ರಹ ಅಂದರೆ ಅದರದ್ದೇ ಆದಂಥ ಒಂದು ರೂಪಲಾವಣ್ಯ ಇರುತ್ತೆ. ಆದರೆ ಅಲ್ಲಿ ವಿಭಿನ್ನತೆ ಇದೆ. ಆ ವಿಭಿನ್ನತೆ ಇರಲಿಕ್ಕೆ ಒಂದು ಕಾರಣ ಇದೆ. ಇವತ್ತಿಗೂ ಆ ಭಾಗದಲ್ಲಿರ್ತಕ್ಕಂಥ ರಾಜರು ಅಂದರೆ ಆ ಭಾಗದ ರಾಜರು ವಂಶಸ್ಥರು ಯಾರಿದ್ದಾರೋ ಸ್ವಾಮಿಯ ರಥೋತ್ಸವ ಕಾಲದಲ್ಲಿ ಆ ಒಂದು ಬಂಗಾರದ ಪರಕೆಯನ್ನು ಹಿಡ್ಕೊಂಡು ಆ ರಸ್ತೆಯನ್ನು ಶುದ್ಧಿ ಮಾಡ್ತಾರೆ. ಅಂದರೆ ಪರಕೆಯನ್ನು ಹಿಡಿದು ಶುದ್ಧಿ ಮಾಡೋದು ಬರೀ ರಾಜರ ಕುಟುಂಬ ಮಾತ್ರ ಅಲ್ಲ. ಯಾರೊಬ್ಬರಾದರೂ ಎಂಥ ಶ್ರೀಮಂತನಾದರೂ ಕೋಟಿಗೆ ಬದುಕೋ ಮನುಷ್ಯ ಆದ್ರೂ ಅಲ್ಲಿ ಬಂದು ಕಸ ಗುಡಿಸಿ ರಥ ಬರುವಾಗ ಜಾಗ ಮಾಡಬೇಕು. ಅದು ಆ ಸ್ವಾಮಿ ಸಾನ್ನಿಧ್ಯದಲ್ಲಿ ನಡೆಯುವಂಥ ಪವಾಡಗಳದು. ಹಾಗೆ ಒಂದ ಎರಡ ಇಷ್ಟೆಲ್ಲ ಪವಾಡಗಳ ಮಧ್ಯದಲ್ಲಿ ಸ್ವಾಮಿನ ದರ್ಶನ ಮಾಡ್ಕೊಂಬರುವಂಥ ಭಾಗ್ಯ ನಮ್ಮ ಸಾಯಿ ಶಿಫ್ಟ್ ಟೂರ್ಸಿನಿಂದ ನಡೀತಾ ಇದೆ. ನಾನು ಪ್ರಯಾಣಕ್ಕೆ ಬರ್ತಾ ಇದ್ದೇನೆ. ಯಾರೆಲ್ಲ ಬರೋರಿದ್ದರೆ ಬೇಗ ಬೇಗ ನಿಮ್ಮ ಹೆಸರನ್ನು ಬರೆಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಮತ್ತಷ್ಟು ಅನುಕೂಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ಕರ್ಕಾಟಕ ರಾಶಿಯವರು. ಆದರೆ ಕರ್ಕಾಟಕ ರಾಶಿಯವರ ಮನಸ್ಸಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ. ಅದರ ಮಧ್ಯದಲ್ಲಿ ಆರೋಗ್ಯ ಸಮಂಜಸ್ಕರವಾಗಿಲ್ಲ. ಸಣ್ಣ ಪುಟ್ಟ ವಿಚಾರವೂ ಬಹಳ ಆಳುವಾಗಿ ತಲೆ ಕೆಡಿಸ್ಕೊಳ್ತೀರಿ. ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆಯಿಂದ ಬೇಗ ಆಚೆ ಬರಲಿಕ್ಕೆ ಹೇಗಪ್ಪ ಆಚೆ ಬರೋದು ಎಂಬತಕ್ಕಂಥ ಕಣ್ಣೀರು ಹಾಕೋ ಪರಿಸ್ಥಿತಿಯೂ ಎದುರಾಗಿಬಿಡುತ್ತೆ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4:20 ಮಧ್ಯದಲ್ಲಿ. ಆ 2ರಿಂದ 4:20 ಮಧ್ಯದಲ್ಲಿ ನೀವು ಏನೇ ಕೆಲಸ ಮಾಡಿದ್ರೂ ಅದನ್ನು ಪುನಃ ನೀವು ಮಾಡಲೇಬೇಕು. ಹಾಗಾಗಿ ಆ 4 ಗಂಟೆ 20 ನಿಮಿಷ ತನಕ ಏನು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ ಯೋಚನೆ ಮಾಡಿ. ಅಥವಾ ಯಾರಾದರೂ ಒಬ್ಬರ ಅನುಭವಸ್ಥರನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಮತ್ತೊಬ್ಬರ ಅನುಭವದ ಮೇಲೆ ಇವತ್ತು ನಿಮ್ಮ ಕೆಲಸ ನಡೆಸಿದ್ರೆ ಖಂಡಿತ ಹೆಚ್ಚಿನ ಫಲ ಇದೆ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ಸ್ತ್ರೀಯರು, ತಾಯಂದರು ತಾವು ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಗುರು ದತ್ತಾತ್ರೇಯರನ್ನು ಆರಾಧನೆ ಮಾಡಿ, ದತ್ತನಿಗೆ ವಿಶೇಷವಾದಂಥ ಒಂದು ತುಪ್ಪದ ಆರತಿ ಮಾಡಿ. ನೋಡಿ, ದತ್ತನ ಚರಿತ್ರೆಯಲ್ಲಿ ಬಹಳ ಮುಖ್ಯವಾಗಿ ಹೇಳಿರುವಂಥ ಒಂದು ಮಾತೇನೆಂದರೆ ದತ್ತಾತ್ರೇಯರಿಗೆ ಆರತಿ ಮಾಡ್ತಕ್ಕಂಥದ್ದು, ಅದರಲ್ಲೂ ತುಪ್ಪದ ಆರತಿಯನ್ನು ಮಾಡ್ತಕ್ಕಂಥದ್ದು. ನೀವು ಆರತಿಯನ್ನು ಬೆಳಗಿದ್ರೆ ಸಾಕಂತೆ ದತ್ತರ ಅನುಗ್ರಹವನ್ನು ಪಡಿಬೋದು. ಅಂತಹ ಗುರು ದತ್ತಾತ್ರೇಯರ ವಿಶೇಷವಾದಂಥ ಅನುಗ್ರಹ ಪಡೆಯುವಂಥ ಒಂದು ಶುಭ ದಿನ ಕರ್ಕಾಟಕ ರಾಶಿಯವರಿಗೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ ಇದೆ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರು ಚಂದ್ರರ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಇದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗುವಂತಹದ್ದಿದೆ. ಗುರುಗಳ ಅನುಗ್ರಹ, ಗುರು ದತ್ತಾತ್ರೇಯನ ಅನುಗ್ರಹದಿಂದ ಮಾಡುವಂಥ ಕೆಲಸ ಕಾರ್ಯಗಳನ್ನು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೀಬೇಕು. ಸಿಂಹರಾಶಿಯವರು ತಪ್ಪದಿರ ಇವತ್ತಿನ ದಿವಸ ಶ್ವಾನಗಳಿಗಾಗಲಿ, ಗೋವಿಗಾದರೂ ಸಂತೋಷ, ಶ್ವಾನಗಳಿಗಾದರೂ ಸಂತೋಷ. ಅಂದರೆ ನಾಯಿಗಳು ಅಥವಾ ಹಸುಗಳು ಇಂತಹದ್ದಕ್ಕೆ ಏನಾದರೂ ಒಂದಿಷ್ಟು ಆಹಾರವನ್ನು ಉಣಬಡಿಸಿ, ಒಂದಿಷ್ಟು ಆಹಾರ ಪದಾರ್ಥಗಳನ್ನು ಹಾಕೋದ್ರಿಂದ ನಿಮ್ಮ ಜನ್ಮದಾರ್ಭ್ಯತಕ್ಕಂಥ ಕರ್ಮಫಲ ದೂರ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ ಗುರು ಪಾದುಕಾ ಸೇವೆಯನ್ನು, ಅದರಲ್ಲೂ ಇವತ್ತು ಹುಣ್ಣಿಮೆ ಆದ್ದರಿಂದ
ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ರಾಹುಕಾಲದಲ್ಲಿ, ಇವತ್ತು ಮಂಗಳವಾರದ ರಾಹುಕಾಲ ಮಾಧ್ಯಾಹ್ನಿಕ ಸಮಯದಲ್ಲಿರ್ತಕ್ಕಂಥ ರಾಹುಕಾಲದಲ್ಲಿ ತುಪ್ಪದ ದೀಪವನ್ನು ಅಂಟಿಸಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ರೆ ಸಿಂಹರಾಶಿಯವರು ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಷ್ಟು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಬಹುಶಃ ಗುರುವಿನ ಅನುಗ್ರಹ ಒಂದಿದ್ದರೆ ಯಾವ ಕೆಲಸ ಬೇಕಾದ್ರೂ ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು. ಆ ಗುರುವಿನ ಅನುಗ್ರಹವನ್ನು ಪಡೆಯುವಂಥ ವಿಧಿವಿಧಾನ ಹೇಗಪ್ಪ ಅಂದರೆ, ಇವತ್ತು ನೀವು ಮಾಡಬೇಕಾದ್ದು ನಿಮ್ಮ ಎಡಹಸ್ತದಲ್ಲಿ 1-2 ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ, 2 ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ, ಅದಕ್ಕೆ 1-2-3 ಹನಿಯಷ್ಟು ನೀರನ್ನು ಹಾಕಿ ಅರಿಶಿಣದ ಮುದ್ದೆಗಳನ್ನಾಗಿ ತಯಾರು ಮಾಡಿ. ಆ ಅರಿಶಿಣದ ಉಂಡೆಗಳು ಹೇಗಿರಬೇಕಪ್ಪ ಅಂದರೆ 11 ಉಂಡೆಗಳಾಗಿ ತಯಾರು ಮಾಡ್ಕೋಬೇಕು. ಅರಿಶಿಣದ 11 ಉಂಡೆಗಳನ್ನಾಗಿ ತಯಾರು ಮಾಡಿಕೊಂಡು 11 ಉಂಡೆಗಳನ್ನು ವಿಳೆದೆಲೆ ಮೇಲೆ ಇಟ್ಟು ನೀವು ಪ್ರಾರ್ಥನೆ ಮಾಡಿ, ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ಇವತ್ತು ಗುರುಪಾದಕ ಸ್ತೋತ್ರವಾಗಲಿ ಅಥವಾ ಗುರುವಿನ ಒಂದು ದರ್ಶನವಾಗಲಿ ಅಥವಾ ಗುರು ದತ್ತಾತ್ರೇಯನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಒಂದು ತುಪ್ಪದ ದೀಪ ಅಂಟಿಸಿ ಎಲ್ಲ ಅರಿಶಿಣದ ಉಂಡೆಯನ್ನು ಒಟ್ಟಿಗೆ ನೀರಿಗೆ ಬಿಡೋದ್ರಿಂದ ಇವತ್ತು ಬೆಟ್ಟದಂಥ ಕಷ್ಟ ಬಂದರೂ ಮಂಜಿನಗಡ್ಡೆ ಥರ ಕರಗಿಸ್ಕೊಳ್ತೀರಿ ಕನ್ಯಾರಾಶಿಯವರು. ಇಂತಹ ಅದ್ಭುತವಾದಂತಹ ಒಂದು ತಂತ್ರಸಾರವನ್ನು ಇವತ್ತು ತಾವು ಮಾಡಿ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೂ ಇರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಸರ್, ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ಕನಕಪುರದಿಂದ ಕುಮಾರ್. ಕನಕಪುರದಿಂದ. ಓ, ಸಂತೋಷ ಸರ್. ತಮ್ಮ ಹೆಸರು? ಕುಮಾರ್ ಅಂತ ಸರ್. ಕುಮಾರ್ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಸರ್. ಹಲೋ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಗುರುಜಿ, ನಿಮ್ ಪ್ರೋಗ್ರಾಮ್ ನೋಡ್ತಾ ಇದೆ. ಗುರುಜಿ, ನಮ್ ತಂಗಿ ಮಗಳು ಒಬ್ಳು ಲಾಸ್ಟ್ ನವೆಂಬರ್ ತಿಂಗಳು 6ನೇ ತಾರೀಕು ಹುಟ್ಟಿದ್ದು. ಬೆಳಗಿನ ಜಾವ 5:15 ಸೋಮವಾರ. ಹುಟ್ಟಿದೊಂದು 15 ದಿವಸ ಆರಾಮಾಗೇ ಇದ್ಲು. ಬಟ್ ಅದಾದ್ಮೇಲೆ ತುಂಬಾ ಚಂಡಿ ಮಾಡ್ತಾ ಇದ್ದಾಳೆ ಮತ್ತು ಯಾವಾಗ್ಲೂ ಅವಳು ಎಚ್ಚರವಾಗಿದ್ದಾಗೆಲ್ಲ ಬರೀ ಅಳ್ತಾನೆ ಇರ್ತಾಳೆ. ಮಲಗಿದ್ದಾಗ ಆರಾಮಾಗಿ ನಿದ್ದೆ ಮಾಡ್ತಾಳೆ, ಹಾಲು ಕುಡಿತಾಳೆ, ಮತ್ತೆ ಏನೇನು ನಿತ್ಯ ಕರ್ಮಗಳಾಗ್ಬೇಕು ಎಲ್ಲ ಆಗ್ತಾ ಇದಾವೆ. ಬಟ್ ಆದ್ರೆ ಅವಳು ಎಚ್ಚರವಾಗಿ ಇದ್ದ ಸಮಯದಲ್ಲೆಲ್ಲ ಬರೀ ಅಳುನೆ. ಒಂದು ಕೆಲಸ ಮಾಡಿ, ಅವಳನ್ನ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಚಂಡಿಕೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ. ಚಂಡಿಕೇಶ್ವರ ಇರ್ತಕ್ಕಂಥದ್ದು ಶಿವಾಲಯದಲ್ಲಿ. ಆದರೆ ಯಾವ ಶಿವಾಲಯಕ್ಕೆ ಹೋಗಬೇಕು? ಶಿವಾಲಯ ಪುರಾಣ ಪ್ರಸಿದ್ಧಿ ಆಗಿರಬೇಕು, ಸುಮಾರು ವರ್ಷಗಳ ಇತಿಹಾಸ ಇರಬೇಕು, ಆ ಶಿವಲಿಂಗಕ್ಕೆ ನಿತ್ಯಾನುಷ್ಠಾನ ನಡೀಬೇಕು. ಅಲ್ಲಿ ಚಂಡಿಕೇಶ್ವರನಿಗೆ ಎಷ್ಟು ಪೂಜೆ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ, ಶಿವಲಿಂಗಕ್ಕೆ ಬಹಳ ವಿಶೇಷವಾದ ಪೂಜಾ ಅನುಷ್ಠಾನ ಆಗಬೇಕು. ಅಥವಾ ನಿಮಗೆ ಸಾಧ್ಯವಾದರೆ ಒಂದು ಸತಿ ನಂಜನಗೂಡಿಗೆ ಹೋಗಿ, ನಂಜನಗೂಡಲ್ಲಿ ಹೋಗಿ ನಂಜುಂಡೇಶ್ವರನ ದರ್ಶನ ಮಾಡಿಕೊಂಡು, ಅಲ್ಲಿ ವೈದ್ಯನಾಥೇಶ್ವರನೂ ಇದ್ದಾನೆ, ಜೊತೆಗೆ ಹಿಂದ್ಗಡೆ ಚಂಡಿಕೇಶ್ವರ ಇದ್ದಾನೆ. ಆ ಚಂಡಿಕೇಶ್ವರನ ಹತ್ರ ಹೋಗಿ ಒಂದಷ್ಟು ಕಡಲೆಪುರಿ ತಗೊಂಡೋಗಿ ಆ ಚಂಡಿಕೇಶ್ವರನ ಹತ್ರ ಒಂದಷ್ಟು ಶಬ್ದ ಮಾಡಬೇಕು. ಹೋಗಿ ಚಂಡಿಕೇಶ್ವರ ಯಾವಾಗೂ ಧ್ಯಾನದಲ್ಲಿರ್ತಕ್ಕಂಥ ಮನುಷ್ಯ, ಆ ಧ್ಯಾನದಲ್ಲಿರ್ತಕ್ಕಂಥ ಚಂಡಿಕೇಶ್ವರನ ಸಾನ್ನಿಧ್ಯದಲ್ಲಿ ಹೋಗಿ ಆ ದ್ವಾರದ ಹತ್ರ ಆ ಮಗುವಿನಿಂದ ಒಂದ್ಸತಿ ಶಬ್ದ ಮಾಡಿಸ್ಬೇಕು. ಮಗುವಿನಿಂದ ಒಂದ್ಸತಿ ಮಗು ಕೈಯಲ್ಲಿ ಒಂದ್ಸತಿ ಚಪ್ಪಾಳೆ ಬಾರಿಸೋದು ಅಥವಾ ಮಗುವಿನ ಕೈನ ಆಗ ದ್ವಾರಕ್ಕೆ ಒಂದ್ಸತಿ ಬಡಿಸಿ ಶಬ್ದ ಮಾಡ್ತಕ್ಕಂಥದ್ದು ಮಾಡಿ, ಅದಾದ ನಂತರ ಸ್ವಲ್ಪ ಕಡಲೆಪುರಿ ನೈವೇದ್ಯ ಮಾಡಿ ಆ ಸಣ್ಣ ಮಕ್ಕಳು ಓಡಾಡ್ತಾರಲ್ಲ, ಈ ಮಗು ಕೈಯಿಂದ 1-2 ಕಡಲೆಪುರಿ ಕಾಳನ್ನ ಕೊಡಿಸಿ. ಇಷ್ಟು ಮಾತ್ರ ನೀವು ಒಂದು ಸತಿ ಅಲ್ಲ, 2 ಸತಿ 3 ಸತಿ ಮಾಡೋದ್ರಿಂದ ಅತಿ ಶೀಘ್ರದಲ್ಲಿ ಈ ಚಂಡಿತನ ಅಂತಕ್ಕಂಥ ದೂರ ಆಗುತ್ತೆ. ಇದಲ್ಲದಿರ ಮಗುವಿಗೆ ಸಾಧ್ಯವಾದರೆ ಈ ಅಳಲೆಕಾಯಿ ಅಂತ ಬರುತ್ತೆ, ಅಳಲೆಕಾಯಿ ಅಥವಾ ಜಾಕಾಯಿ ಜಾಜಿಕಾಯಿ ಅಂತಲೂ ಹೇಳ್ತಾರೆ, ಅಳಲೆಕಾಯಿ ಅಂತ ಬರುತ್ತೆ. ಅದರ ಗಂಧ ತೆಗೆದು ಒಂದು ಸ್ವಲ್ಪ ಗಂಧವನ್ನು ಹಾಲಲ್ಲಿ ಮಿಶ್ರಣ ಮಾಡಿ ಹಾಕೋದ್ರಿಂದ, ತುಂಬ ಹಾಕಬಾರ್ದು, ಹೀಟ್ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಮಾತ್ರ. ಅದು ತಾಯಿಗೆ ಗೊತ್ತಿರುತ್ತೆ ಅಥವಾ ಅವರ ತಾಯಿಗೆ ಗೊತ್ತಿರುತ್ತೆ, ಅಜ್ಜಿಗೆ ಗೊತ್ತಿರುತ್ತೆ, ಅವ್ರ ಕಡೆಯಿಂದ ಒಂದಷ್ಟು ಅದಕ್ಕೆ ಬೇಕಾದ ಒಂದು ಪರಿಹಾರ ಮಾಡಿ. ಇದಿಷ್ಟನ್ನು ಮಾಡಿಕೊಂಡ್ರೆ ಮಕ್ಕಳು ಆರೋಗ್ಯವಾಗಿರುತ್ತೆ. ಒಳ್ಳೆಯದಾಗಲಿ. ಕುಮಾರ್ ರವರು ಕನಕಪುರದಿಂದ ಕರೆಯನ್ನು ಮಾಡಿದ್ರಿ. ಮಗುವಿನ ಕುರಿತಾಗಿ, ಮಗುವಿನ ಆರೋಗ್ಯ ಎಲ್ಲವೂ ಕೂಡ ಸುಭಿಕ್ಷವಾಗಿರುತ್ತೆ. ಗುರುಜಿಯವರು ತಿಳಿಸಿದ ಪರಿಹಾರ ಮಾರ್ಗವನ್ನು ಚಾಚು ತಪ್ಪದೆ ತಾವು ಅನುಸರಿಸಿದೆ ಆದರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಸರ್. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀರಿ, ನೀವು ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
ನಾವು ಬೆಂಗಳೂರಿಂದ ರೀ, ಲಕ್ಷ್ಮಿ ಅಂತ ಮಾತಾಡ್ತಾ ಇದ್ದೀವಿ. ಸಂತೋಷ ತಾಯಿ. ಗುರುಜನ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾವು ಬೆಂಗಳೂರಲ್ಲಿ ಇರೋದ್ರಿ, ಆದ್ರೆ ಬೆಂಗಳೂರಲ್ಲಿ ಒಂದು ಮನೆ ಕಟ್ಬೇಕಂತ ಅನ್ಕೊಂಡಿದೀವಿ. ಅಂದ್ರೆ ಇಡೀ ಬೆಂಗಳೂರಿಗೆ ಮನೆ ಕಟ್ಟಬೇಕು ಅಂತಲ್ಲ, ಯಾವ್ದಾದ್ರು ಒಂದು ಏರಿಯಾದಲ್ಲೇ ಕಟ್ಟಬೇಕು ಅಂತ? ಇಲ್ಲ ರೀ, ತುಂಬಾ ದಿನ ಆಯ್ತು ಒಂದು ಸೈಟ್ ತಗೋಬೇಕಂತ ಅನ್ಕೊಂತಿದೀವಿ, ಆದ್ರೆ ಅದನ್ನು ಟ್ರೈ ಮಾಡ್ತಾ ಇದ್ದೀವಿ. ತಮ್ಮ ಮೂಲ ಸಾನ್ನಿಧ್ಯ ಯಾವುದು? ನಿಮ್ಮ ಹುಟ್ಟೂರು ಯಾವುದು? ನಮ್ದು ಶೇಷಗಿರಿ ಅಂತ, ಹಾನಗಲ್ ತಾಲೂಕು, ಹಾವೇರಿ ಡಿಸ್ಟ್ರಿಕ್ಟ್. ಅದೇ, ಏಕೆಂದರೆ ನಿಮ್ಮ ಸ್ವರತರಂಗ ಸಂಪೂರ್ಣವಾಗಿ ಉತ್ತರ ಕರ್ನಾಟಕ ಆ ಕಡೆಗೆ ಇದೆ. ಆದರೆ ಬೆಂಗಳೂರು 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 ಅಂದರೆ ಎಲ್ಲಿ ಬೆಂಗಳೂರು? ಬೆಂಗಳೂರು ಸ್ವರ ಅಲ್ಲ ಇದು. ಇರಲಿ, ಬೆಂಗಳೂರಲ್ಲಿ ಇರೋದ್ರಿಂದ ಬೆಂಗಳೂರು ಅಂತ ಹೇಳಿ ಇರೋದ್ರಿಂದ ಬೆಂಗಳೂರು ಅಷ್ಟೇ. ನಿಮ್ಮ ಸ್ವರ ಇನ್ನೂ ಬೆಂಗಳೂರು ಸೇರ್ಕೊಂಡಿಲ್ಲ, ನೀವಿನ್ನೂ ಬೆಂಗಳೂರಿನವ್ರು ಆಗಲೇ ಇಲ್ಲ. ಇರಲಿ, ಚಿಂತೆ ಮಾಡಬೇಡಿ. ನಿಮ್ಮ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ನೀವು ಮನೆ ಕಟ್ತೀರಿ. ಮನೆ ಕಟ್ಟುವ ಯೋಗ ಫಲ ಇದೆ, ಶುಕ್ರ ಚೆನ್ನಾಗಿದ್ದಾನೆ, ಆದಷ್ಟು ಬೇಗನೆ ಕಾರ್ಯಸಿದ್ಧಿ ಆಗುತ್ತೆ. ಮತ್ತೆ ಮಗ ತುಂಬಾ ಹಠ ಮಾಡ್ತಾನೆ ಗುರುಗಳೇ, ಆಮೇಲೆ ಸಿಟ್ ಮಾಡ್ತಾ ಇರ್ತಾನೆ ಯಾವಾಗ್ಲೂ. ಎಷ್ಟು ವಯಸ್ಸು ಮಗನಿಗೆ? ಅವನಿಗೆ ಇವಾಗ 7 years. 7 years? 7 yearsಗೆ ಇನ್ನು ಅಷ್ಟು ಮಾತ್ರ ಸಿಟ್ಟು ಮಾಡ್ತಿದ್ರೆ ಆಗತ್ತಮ್ಮ? ಮಕ್ಕಳು ಸುಮ್ಮನೆ ಮೂಲೆ ಕೂತ್ಕೊಂಡ್ರೆ ಮಕ್ಕಳನ್ನ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ತುಂಬ ಜನ ತಾಯಂದ್ರು ಮಾಡೋ ಕಂಪ್ಲೇಂಟ್ ಏನು ಗೊತ್ತಾ? ಮಕ್ಕಳು ಡಲ್ ಆದರೆ ಹಾಸ್ಪಿಟ್ಲಿಗೆ ಎತ್ಕೊಂಡು ಓಡೋಗ್ತೀರಿ, ಮಕ್ಕಳು ಸ್ವಲ್ಪ ಚುರುಕಾದರೆ ತಡ್ಕೊಳಕ್ಕಾಗದಂಥ ರೀತಿಯಲ್ಲಿ ಇರ್ತೀರಿ, ಇನ್ನು ಸ್ವಲ್ಪ ಆರ್ಭಟ ಮಾಡಿದ್ರೆ ಅವನ್ನೆಲ್ಲರೂ ಮೂಲೆ ಕಟ್ಟಿ ಹಾಕಬೇಕು ಅಂತೀರಿ. ಮಕ್ಕಳು ಆಯಾ ಕಾಲದಲ್ಲಿ ಆಯಾ ವಯಸ್ಸಲ್ಲಿ ಆಟ ಆಡಬೇಕಮ್ಮ. ಅವರು ಸಂಪೂರ್ಣವಾಗಿ ಅವರ ನರನಾಡಿಗಳು ನೋಡಿ, ನಾವಾದರೂ ಒಂದು ಮೊಬೈಲ್ ಕೈಲಿ ಕೂಡ ಒಂದು ಮೂಲೆ ಕೂತ್ಕೋತೀವಿ, ಮಕ್ಕಳನ್ನು ಕೂತ್ಕೊಳ್ಳೋರಲ್ಲ. ಮಕ್ಕಳ ಆಟ ಪಾಠಗಳು 7 ವರ್ಷ ಅಂದರೆ ದಿನ ಪ್ರಪಂಚ ಏನು ನೋಡಿದೆ, ಅದಕ್ಕೆ ಒಳ್ಳೇದು ಕೆಟ್ಟದ್ದು ಏನು ಗೊತ್ತು? ಮತ್ತು ಅವ್ರು ಓದಿಲ್ಲ ಅಂತ ಹೇಳ್ತೀವಿ ನಾವು. ಓದೋ ಒಂದು ಕೆಲಸ ಮಾಡಬೇಕು ನಾವು, ಆದಷ್ಟು ಈ LKG UKG ಫಸ್ಟ್ ಸ್ಟ್ಯಾಂಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಬಿಟ್ಬಿಟ್ಟು ಡೈರೆಕ್ಟ್ ಡಾಕ್ಟರೇಟ್ ಯಾವ್ದಾದ್ರು ಮಾಡಿಸ್ಬಿಡ್ಬೇಕು, ಯಾವ್ದಾದ್ರು BA ಗ್ರಾಜುಯೇಟ್ ಕಳಿಸ್ಬಿಡ್ಬೇಕು ಮಕ್ಕಳು. ಇಲ್ಲ ಗುರುಗಳೇ, ನಂಗೆ ಓದೋದ್ರಿಂದ ಏನು ಸಮಸ್ಯೆ ಇಲ್ಲ, ಅವನು ತುಂಬಾ ಹಠ ಮಾಡ್ತಾ ಇರ್ತಾನೆ ಯಾವಾಗ. ಇರಲಿ ಬಿಡಿಯಮ್ಮ, ಮಾಡಲಿ. ಅಪ್ಪ ಅಮ್ಮ ನೀವು ಮುದ್ದಾಗಿ ಸಾಕಿದಿರಿ, ಕೇಳಿದಾಗ ಒಂದು ಚಾಕ್ಲೇಟ್ ಕೊಡಿಸ್ತೀರಿ, ಐಸ್ ಕ್ರೀಮ್ ಕೊಡಿಸ್ತೀರಿ, ಎಲ್ಲಾದರೂ ಬೇಕು ಅಂದಾಗ ಕರ್ಕೊಂಡು ಒಂದು ಸತಿ ವಾಕಿಂಗ್ ಹೋಗಿ ಬರ್ತೀರಿ. ಇನ್ನು ನಾಳೆ ತಿರುಗಿ ಅದೇ ಟೈಮ್ನಲ್ಲಿ ಅದು ಮಾಡಲಿ ಅಂತ ಅವ್ರು ಹಠ ಮಾಡ್ತಾರೆ. ಮಕ್ಕಳ ಬೇಡಿದ್ದನ್ನು ಕೊಡುವಾಗ ಬೇಡಿದ್ದನ್ನೆಲ್ಲ ಕೊಡೋ ಭಗವಂತನ ಮುಂದೆ ಕೂತು ನಾವೇ ಇಷ್ಟೊಂದು ಕೈಯಡ್ಡಿ ಕೇಳ್ಕೊತೀವಿ, ನಂಗೆ ಇನ್ನೂ ಅದು ಕೊಡು ಇದು ಕೊಡು, ಮನೆಗೆ ಒಂದು ಒಳ್ಳೆ ಗಾಡಿ ತಂದು ಕೊಡು, ಇರೋದೊಂದು ಕಾರ್ ಇದ್ರೂ ಸಾಲಲ್ಲ, ಇನ್ನೊಂದು ಡೀಸೆಲ್ ಗಾಡಿನೋ ಪೆಟ್ರೋಲ್ ಗಾಡಿನೋ ಕೊಡು ಅಂತ ಕೇಳ್ತೀವಿ ನಾವು. ದೊಡ್ಡವ್ರು ನಾವೇ ಇಷ್ಟೊಂದು ಹೀಗಿರಬೇಕಾದ್ರೆ ಸಣ್ಣ ಮಕ್ಕಳು ಅಪ್ಪ ಅಮ್ಮ ಕೊಡಿಸೋ ಪ್ರೀತಿಗೆ ನೀವು ಮೊದಲಿಂದ ಪ್ರೀತಿಯಾಗಿ ನೋಡಿಬಿಟ್ಟಿರ್ತೀರಿ, ಇವತ್ತು ಮಕ್ಕಳು ಹಠ ಮಾಡುತ್ತೆ ಅಂತ ಮಕ್ಕಳ ಮೇಲೆ ಕಂಪ್ಲೇಂಟ್ ಮಾಡ್ತೀರಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಎರಡೂ ಪ್ರಶ್ನೆಗಳು, ಅದರಲ್ಲಿ ಆದಷ್ಟು ಬೇಗ ಗೃಹಪ್ರವೇಶ ಮಾಡೋಕ್ಕೆ ಮನೆ ಕಟ್ಟಿ, ಮಗು ಬಗ್ಗೆ ನಿಮ್ಮ ಕಂಪ್ಲೇಂಟ್ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಆ ಮಗು ಇನ್ನೂ ಅದರ ಆರ್ಭಟ ಇರಬೇಕು. ಮಕ್ಕಳಿಗೆ ಅವಾಗೇ ನಮ್ಮ ಮಕ್ಕಳಿಲ್ಲ ಅನ್ನೋರಿಗೆ ಈ ಮಗು ಅರ್ಧ ಗಂಟೆ ನೋಡಿ ಆನಂದ ಪಡಬೇಕು ಅದನ್ನು. ಹಾಗೆ ನೀವು ಮಕ್ಕಳಾದ ಮೇಲೆ ಅಯ್ಯೋ ಮಕ್ಕಳ ಗಲಾಟೆ ಅನ್ನಬಾರ್ದು, ನಿಮ್ಮ ಸ್ವರದಲ್ಲಿ ಅದು ಬರಬಾರ್ದು. ನಿಮ್ಮ ಸ್ವರತರಂಗ ಪ್ರಕಾರ ಎಲ್ಲವೂ ಶುಭವಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ. ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದಷ್ಟು ಗುರು ದತ್ತಾತ್ರೇಯರ ಆರಾಧನೆ ಮಾಡಿ, ದತ್ತ ಚರಿತ್ರೆಯನ್ನು ಓದಿ, ಅಥವಾ ವಿಶೇಷವಾಗಿ ಎಲ್ಲರನ್ನ ಗೋವು ಕಂಡ್ರೆ ಆ ಗೋವಿಗೆ ಒಂದಷ್ಟು ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಹೀಗೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಬಂದು ವಿಷ್ಣು ದೇವರಿಗೆ ತುಳಸಿಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಧ್ವಜಸ್ತಂಭದ ಹತ್ತಿರ ದೀಪ ಹಚ್ಚುವಂಥದ್ದು, ಅಥವಾ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ಸಿಹಿ ತಿಂಡಿಯನ್ನು ಕೊಡ್ತಕ್ಕಂಥದ್ದು, ಇಂತಹ ಕೈಂಕರ್ಯಗಳನ್ನು ಇವತ್ತು ನೀವು ಮಾಡಿದ್ದೇ ಆದರೆ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸರಿಸುಮಾರು ಮಧ್ಯಾಹ್ನ 2 ಗಂಟೆ 12 ನಿಮಿಷಕ್ಕೆ 2 ಗಂಟೆ 12 ನಿಮಿಷದಿಂದ 4 ಗಂಟೆ 13 ನಿಮಿಷದವರೆಗೂ ಒಂದಷ್ಟು ಸಮಸ್ಯೆಗಳಂತಕ್ಕಂಥದ್ದಾಗುತ್ತೆ. ಮಾನಸಿಕವಾದಂಥ ಒತ್ತಡ ಶುರುವಾಗುತ್ತೆ. ಯಾವುದಾದ್ರೂ ಒಂದು ವಿಚಾರ ಬಂದು ತಲೆಯಲ್ಲಿ ಭಾಳ ಬಲವಾಗಿ ಕೂತ್ಕೊಳ್ಳುತ್ತೆ, ಇಲ್ಲದ ಸಮಸ್ಯೆ ಆಗುತ್ತೆ, ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೆ. ಅಥವಾ ತುಂಬ ಹತ್ತಿರದಲ್ಲಿರ್ತಕ್ಕಂಥ ಆತ್ಮೀಯರು
ಕುಟುಂಬದ ಸದಸ್ಯರು ಅಥವಾ ಇರತಕ್ಕಂಥ ದಂಪತಿಗಳ ಮಧ್ಯದಲ್ಲೂ ಸಹಿತ ಒಂದಷ್ಟು ವಿರಸದ ಸನ್ನಿವೇಶ ಆಗ್ಬೋದು. ಆದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಕಾದ್ದಿಲ್ಲ. ಆ ಕ್ಷಣದಲ್ಲಿ ಬರ್ತಕ್ಕಂಥ ಸಮಸ್ಯೆ ಆ ಕ್ಷಣಕ್ಕೆ ದೂರ ಆಗುತ್ತೆ, ಅದು ಹಾಗೆ ಉಳಿದು ಮತ್ತಷ್ಟು ಸಮಸ್ಯೆ ಕೊಡ್ತಕ್ಕಂಥದ್ದಲ್ಲ. ಆದರೆ ಈ ಸಮಸ್ಯೆ ಈ ಸಮಯದಲ್ಲಿ ನೀವೇನಾದರೂ ಬೇರೆ ಬೇರೆ ಥರ ಹೊಸ ಕೆಲಸಗಳು ಮಾಡೋಕ್ಕೆ ಹೋಗಿ ಅಗ್ರಿಮೆಂಟ್ ಸೈನ್ ಹಾಕುವಂಥದ್ದು, ಕಾಗದ ಪತ್ರಗಳ ಸಹಿ ಹಾಕುವಂಥದ್ದು, ಹಣಕಾಸಿನ ಲೇವಾದೇವಿ ವ್ಯವಹಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ತೊಂದರೆ ತಾಪತ್ರಯ ಸಾಕಷ್ಟು ಆಗುತ್ತೆ. ಸ್ವಲ್ಪ ಜೋಪಾನ ಎಚ್ಚರಿಕೆಯಿಂದ ಇರಿ. ಹಾಗೆ ಗುರು ದತ್ತಾತ್ರೇಯರನ್ನು ಆರಾಧನೆ ಮಾಡಿ, ದತ್ತ ಚರಿತ್ರೆಯನ್ನಾಗಲಿ ವಿಶೇಷವಾಗಿರ್ತಕ್ಕಂಥ ದತ್ತಾತ್ರೇಯರ ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳನ್ನು ದರ್ಶನ ಮಾಡಿಕೊಂಡು ಬನ್ನಿ. ಮತ್ತಷ್ಟು ವಿಶೇಷವಾದ ಫಲವನ್ನು ತುಲಾರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮಾಡುವಂಥ ಕೈಕಾರ್ಯಗಳು ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಚಿಂತನೆ ಮಾಡಿದ್ರೂ ಅದಕ್ಕೆ ಸರಿಯಾದಂಥ ಸಮಂಜಸ್ಕರವಾದಂಥ ಫಲವನ್ನು ಸಿದ್ಧಪಡಿಸ್ಕೊಂಡು ಅದೃಷ್ಟವನ್ನು ನಿಮ್ಮದಾಗಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡು ಯಾವುದೂ ಸಹಿತ ಆಗುವಂತಹ ಕೆಲಸವನ್ನು ನೀವೇ ನಿಮ್ಮ ಕೈಯಾರ ಹಾಳು ಮಾಡ್ಕೊಳ್ತೀರಿ. ವೃಶ್ಚಿಕ ರಾಶಿಯವರಿಗೆ ತಾಳ್ಮೆ ಬೇಕು, ಸಮಾಧಾನ ಬೇಕು. ಅದಕ್ಕಿಂತ ಮುಖ್ಯವಾಗಿ ಯಾವುದೇ ವ್ಯವಹಾರ ಮಾಡಿದ್ರೂ ಒಂದಷ್ಟು ಗೌಪ್ಯತೆ ಕಾಪಾಡಬೇಕು. ಯಾಕೆಂದರೆ ಇವತ್ತು ಕೆಲವು ವಿಚಾರಗಳನ್ನು ಗೌಪ್ಯವಾಗಿಟ್ಕೊಂಡ್ರೆ ಮಾತ್ರ ಅದರ ಫಲ. ಇಲ್ಲವಂದರೆ ಎಲ್ಲವನ್ನೂ ಸಹಿತ ಬಹಿರಂಗಪಡಿಸ್ಕೊಂಡ್ರೆ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ಸಾಕಷ್ಟು ಆಗುತ್ತೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಕೆಂಪು ಗಂಧ, ಕೆಂಪು ಹೂವು, ಕೆಂಪು ವಸ್ತ್ರ, ಕೆಂಪು ಬಣ್ಣದ ದಾರ ಇಂತಹದ್ದನ್ನು ದೈವ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಒಂದಷ್ಟು ಹಣ್ಣು ಹಂಪಲುಗಳನ್ನು ಎಲ್ಲರೂ ವಾನರ ಸೈನ್ಯ ಸಿಕ್ಕಿದ್ರೆ ವಾನರ ಸೈನ್ಯಕ್ಕೆ ಕೊಡ್ತಕ್ಕಂಥದ್ದು. ಇಂತಹ ಕೈಂಕರ್ಯಗಳಿಗೆ ಮುಂದಾದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ತಾವು ಸಹಿತ ತಪ್ಪದೀರ ಗುರು ದತ್ತಾತ್ರೇಯರ ಸಾನ್ನಿಧ್ಯಕ್ಕೆ ಬಂದು ದತ್ತರ ಆರಾಧನೆ ಮಾಡ್ತಾ ದತ್ತ ಚರಿತ್ರೆಯನ್ನು ಆಲಿಸುವಂಥದ್ದು ಮತ್ತಷ್ಟು ವಿಶೇಷವಾದ ಫಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ದಿವಸ ದೂರಭಾರ ಪ್ರಯಾಣ ಬೆಳೆಸಬೇಕು, ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು, ಹೊಸದಾಗಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆ ಧನುರಾಶಿಯಲ್ಲಿರ್ತಕ್ಕಂಥವ್ರು. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಮನಸ್ಸು ನೆಮ್ಮದಿ ಇಲ್ಲದಿರತಕ್ಕಂಥದ್ದಿದೆ. ಇವತ್ತಿನ ದಿವಸ ಪ್ರಯಾಣ ಕಾಲದಲ್ಲೂ ಸ್ವಲ್ಪ ಅಡ್ಡಿ ಆತಂಕ ಅಂತಕ್ಕಂಥದ್ದಿದೆ. ಬೆಳಿಗ್ಗೆ ಆಫೀಸ್ಗೆ ಹೊರಡಬೇಕಾದ್ರೂ, ಉದ್ಯೋಗಕ್ಕೆ ಹೊರಡಬೇಕಾದ್ರೂ, ಮನೆಯಿಂದ ಆಚೆ ಹೊರಡಬೇಕಾದ್ರೂ ಮೊದಲು ನಿಮ್ಮ ಮಾತಾಪಿತೃಗಳಿಗೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಒಳ್ಳೆಯ ಮನಸ್ಸಿನಿಂದ ತಾವು ಆಚೆ ಹೊರಟ್ರೆ ಅಷ್ಟೇ ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆ ನಿಮಗೆ. ಆದರೆ ಯಾವುದನ್ನು ಮಾಡಲಿಕ್ಕೆ ಹೋದರೂ ಏನಾದರೂ ಒಂದು ಸಮಸ್ಯೆ ಅಂತಕ್ಕಂಥದ್ದಿದೆ. ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ಇವತ್ತಾದ್ದರಿಂದ ಇವತ್ತು ತಾಯಿ ಶಂಕರಿಯನ್ನು ಅಥವಾ ಬನಶಂಕರಿಯೋ, ದುರ್ಗಾ ಪರಮೇಶ್ವರಿಯೋ ಅಥವಾ ಗ್ರಾಮ ದೇವತೆಯನ್ನು ನೀವು ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಷ್ಟೇ ಒಳ್ಳೆ ಫಲ ಇದೆ. ಇದರ ಜೊತೆಗೆ ನೀವು ಮಾಡಬೇಕಾದ್ದು ಒಂದಷ್ಟು ಅರಿಶಿನ, ಒಂದಷ್ಟು ಕಡಲೆಕಾಳು, ಒಂದಷ್ಟು ಹಳದಿ ಬಣ್ಣದ ವಸ್ತ್ರ ಇಂತಹದ್ದನ್ನು ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಇನ್ನಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೂ ಇರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಸರ್ ಗುರುಗಳೇ ನಮಸ್ತೆ, ಚೆನ್ನಾಗಿದ್ದೀವಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗೌರಿಬಿದನೂರು ತಾಲೂಕು ವಿದ್ರಾಶ್ಪತ್ತ ಇಂದ ಅಂತ, ಸುಮಾ ಅಂತ ಹೇಳಿ. ಸಂತೋಷ ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿ ತಾಯಿ. ಸರಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ವಿದ್ರಾಶ್ವತ್ಥದ ಬಗ್ಗೆ ನಾನು ಆಗಿಂದಾಗಲೇ ಹೇಳ್ತಾನೆ ಇರ್ತಾನೆ. ವಿದ್ರಾಶ್ವತ್ಥ, ನೀವು ಅದೇ ವಿದ್ರಾಶ್ವತ್ಥದಲ್ಲೇ ಇದ್ದೀರಾ ಅಥವಾ ಸುತ್ತಮುತ್ತ ಹಳ್ಳಿನ? ಇಲ್ಲ ಗುರುಜಿ, ವಿದ್ರಾಶ್ವತ್ಥದಲ್ಲೇ ನಮ್ಮ ಮನೆಯವರು ಇಲ್ಲೇ ದೇವಸ್ಥಾನದಲ್ಲೇ ಕೆಲಸದಲ್ಲಿದ್ದಾರೆ, ನವಗ್ರಹ ದೇವಸ್ಥಾನದಲ್ಲೇನೆ ಗುರುಜಿ. ತುಂಬಾ ದಿನದಿಂದ ನಿಮ್ಗೆ ಕಾಲ್ ಮಾಡ್ಬೇಕು ಅಂತ ತುಂಬಾ ಟ್ರೈ ಮಾಡ್ತೀನಿ. ಇವತ್ತು ಆ ದೇವರ ಅನುಗ್ರಹದಿಂದ ನಿಮ್ಗೆ ಕರೆ ಸಿಕ್ಕಿರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಗುರುಜಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ವಿದ್ರಾಶ್ವತ್ಥನ ಆ ಭಗವಂತನ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ನೀವು ಮಾಡುವ ಕೈಂಕರ್ಯ ಕಾಯಕವೇ ಅದು ವಿಶೇಷವಾದಂಥ ಫಲ ಕೊಡುವಂಥದ್ದಾಗಲಿ. ಹೇಳಿ ತಾಯಿ. ಗುರುಜಿ, ನಾನು ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಿಮ್ಮ. ಮಗನ್ಗೆ ಈಗ 20 ವರ್ಷ, ಸೆಕೆಂಡ್ ಇಯರ್ BCom ಓದ್ತಾ ಇದ್ದಾನೆ. ಆದ್ರೆ ಅವ್ನು ಹುಟ್ಟದಾಗಿಂದಾನು ನಮ್ಗೆ ಅವನದೇ ಒಂದು ಸಮಸ್ಯೆ ಆಗ ಹೋಗಿದೆ ಗುರುಜಿ. ಎಲ್ಲಿ ಕೇಳಿದ್ರು, ಎಲ್ಲಿ ಇದು ಮಾಡಿದ್ರು ನಮ್ದು ವಿದ್ರಾಶ್ವತ್ಥ ಅಂದಿದ ತಕ್ಷಣ ನಿಮ್ಗೆ ಒಳ್ಳೆ ಕ್ಷೇತ್ರದಲ್ಲಿ ಇದ್ದೀರಾ ಅಂತ ಇದ್ರ ಮಾಡ್ತಾರೆ. ಹಾಗೆ ನಮ್ಗೆ ಅದು ಕಷ್ಟ ಪರಿಹಾರ ಆಗ್ತಾನೆ ಇಲ್ಲ ಗುರುಜಿ. ಅವ್ನು ನವೆಂಬರ್ ತಿಂಗಳಲ್ಲಿ ಹುಟ್ಟಿರೋದ್ರಿಂದ ಪ್ರತಿ ವರ್ಷನೂ 2 ವರ್ಷದಿಂದ ಒಂದೊಂದು ನವೆಂಬರ್ ತಿಂಗಳು ಆಗಿದ ತಕ್ಷಣ ಅವ್ನಿಗೊಂದು ಸಮಸ್ಯೆ ಎದುರಾಗುತ್ತೆ. ಅದು ತುಂಬಾ ದೊಡ್ಡ ದೊಡ್ಡ ಸಮಸ್ಯೆಗಳು ಗುರುಜಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಗುರುಜಿ. ಒಂದು ಕೆಲಸ ಮಾಡಿ, ಸಮಸ್ಯೆಯಾಗಿ ಬಿಡ್ದಿರಾ ಈ ಸಮಸ್ಯೆಗೊಂದು ಪರಿಹಾರವನ್ನು ಹುಡ್ಕೋಣ. ನೀವು ಸಾಧ್ಯವಾದರೆ ಒಮ್ಮೆ ನೇರವಾಗಿ ನನ್ನ ಭೇಟಿ ಮಾಡಿ. ಇಲ್ವಾ
ನೀವು ನಿಮ್ಮ ಮಗನ ಫೋಟೋನಾದ್ರು ಕಳಿಸ್ಕೊಡಿ ನಮಗೆ. ಓಕೆ ಗುರುಜಿ. ನಿಮ್ಮ ಮಗನ ಫೋಟೋನ ಆದಷ್ಟು ಬೇಗ ಕಳಿಸ್ಕೊಡಿ. ಮೇಲ್ಗಡೆ ವಿದ್ರಾಶ್ವತ್ಥದಿಂದ ಅಂತಲೇ ಬರೀರಿ. ವಿದ್ರಾಶ್ವತ್ಥ ಅಂತಕ್ಕಂಥದ್ದನ್ನು ಹೈಲೈಟ್ ಮಾಡಿ ಬರೆದ್ರೆ ಆ ಪೋಸ್ಟನ್ನು ಆದಷ್ಟು ಬೇಗ ನಾನು ಕೈಗೆ ತೊಗೊಳ್ತೇನೆ. ಆದಷ್ಟು ಬೇಗ ನಿಮ್ಮ ಮಗನ ಭಾವಚಿತ್ರ ಅಂದರೆ ಕಣ್ಣಿನ ರೇಖೆ ಸ್ಪಷ್ಟವಾಗಿತ್ತು ಅಂದರೆ ಅವನ ಸಮಸ್ಯೆಗೆ ಒಂದು ಪರಿಹಾರ ಏನು ಅಂತಕ್ಕಂಥದ್ದನ್ನು ಹುಡ್ಕೋಣ. ಓಕೆ ಗುರುಜಿ. ಇನ್ನೊಂದು ಗುರುಜಿ, ಅವನಿಗೆ ಪೌರ್ಣಮಿ ಅಮಾವಾಸ್ಯೆ ಬಂತು ಅಂದ್ರೆ ಕಂಟ್ರೋಲ್ ಬರ್ದಿರ ಆಡ್ತಾ ಇರ್ತಾನೆ. ನಾವು ದೇವ್ರ ಹತ್ರ ಏನಕ್ಕಪ್ಪ ಭಗವಂತ ನಮ್ಗೆ ಇಂಥ ಮಗನ್ ಕೊಟ್ಟೆ ಅಂತ ಎಷ್ಟು ಅಳ್ತೀನೋ ಗುರುಜಿ, ತಡ್ಕೊಳಕ್ ಆಗ್ತಾ ಇಲ್ಲ ಗುರುಜಿ. ನಮ್ಗೆ ಅವನ ಸಮಸ್ಯೆನೆ, ಒಂದು ಸಮಸ್ಯೆಯಿಂದಾನೆ ನಮ್ಮ ಇಡೀ 4 ಜನ ಗುರುಜಿ. ಇನ್ನೂ ಒಬ್ಬ ಮಗ ಇದ್ದಾನೆ, ಮನೇಲಿ ನೆಮ್ಮದಿ ಇಲ್ಲ, ಅಣ್ಣ ತಮ್ಮಗಳು ಯಾವಾಗ್ಲೂ ಜಗಳ ಆಡ್ತಾರೆ. ಜೀವನನೇ ಬೇಡ ಅನ್ನಿಸ್ಬಿಟ್ಟಿದೆ ಗುರುಜಿ, ಅಷ್ಟು ಬಾಧೆ ಆಗ್ತಾ ಇದೆ ಗುರುಜಿ. ದಿನಾ ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲಾ ಮಾಡ್ತೀವಿ ಗುರುಜಿ, ಇನ್ನೇನ್ ಮಾಡೋಣ ಅಂತ ನಮ್ಗೆ ದಿಕ್ಕೇ ತೋರಿಸ್ತಾ ಇಲ್ಲ ಗುರುಜಿ. ಇವಾಗ ನೀವೇ ದಿಕ್ಕು ಗುರುಜಿ ನಮ್ಗೆ. ಇಲ್ಲಮ್ಮ, ಕೆಲವೊಮ್ಮೆ ಏನಾಗುತ್ತೆ ಪರಿಸ್ಥಿತಿ, ನಾವು ಸದಾಕಾಲ ನಾವು ಆಂತರಿಕವಾಗಿ ಇಷ್ಟೆಲ್ಲ ಸೇವೆ ಮಾಡಿದ್ರು ನಮ್ಮ ನೋವು ಯಾರಿಗಪ್ಪ ಹೇಳೋಣ ಅನ್ನೋ ಮಟ್ಟಿಗೆ ಯಾಕೆ ಬರುತ್ತೆ ಅಂದರೆ ಅವರ ಹುಟ್ಟಿನ ಜಾತಕದಲ್ಲಿ ಅವನ ಪೂರ್ವಾರ್ಜಿತ ಪಾಪಕರ್ಮಗಳಂತಕ್ಕಂಥದ್ದು ಇದೆಯಲ್ಲಮ್ಮ, ಅದು ಬೆಟ್ಟದಷ್ಟು ಭಾರ ಹೊತ್ಕೊಂಡಿರ್ತಾರೆ. ಆ ಭಾರದಿಂದ ಅವನ ಆಚೆ ತರಬೇಕು. ನಾವು ಆ ಸಮಸ್ಯೆಯಿಂದ ಅವನು ಮುಕ್ತನ ಮಾಡಬೇಕು. ಆಗ ಅವನಿಗೊಂದು ಹೊಸ ಜೀವನ, ಒಂದು ಹೊಸ ಬದುಕು ಸಿಗುತ್ತೆ. ನಾವೇನು ಮಾಡ್ತೀವಿ, ಬರೀ ಸಮಸ್ಯೆ ಹೊತ್ತಿದ್ದೀವಿ, ಸಮಸ್ಯೆ ಬಗ್ಗೆ ಚಿಂತನೆ ಮಾಡ್ತಿದ್ದೀವಿ, ಆದರೆ ಪರಿಹಾರದ ಬಗ್ಗೆ ನಾವು ಆಲೋಚನೆ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ನೀವು ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ಅವನ್ನ ಒಂದು ಒಳ್ಳೆ ಮನುಷ್ಯನಾಗಿ ಮಾಡೋಣ. ಅವನ ಗ್ರಹಸ್ಥಿತಿಗಳಲ್ಲಿ ಏನು ತೊಂದರೆ ಇದೆ, ಯಾತಕ್ಕೆ ಈ ಥರ ತೊಂದರೆ ಆಗ್ತಾ ಇದೆ ಎಂಬತಕ್ಕಂಥದ್ದನ್ನು ಸರಿಯಾಗಿ ಅದನ್ನು ವಿಮರ್ಶೆ ಮಾಡಿದ್ರೆ ಅದ್ರ ಮೇಲೆ ಏನಾದರೂ ಒಂದು ಪರಿಹಾರವನ್ನು ನಾವು ಹುಡುಕ್ಬೋದು. ಇದುವರೆಗೂ ಪರಿಹಾರಗಳು ಸಿಗದಿರೋ ಇರ್ತಕ್ಕಂಥದ್ದು ಯಾವುದೂ ಇಲ್ಲ, ಎಲ್ಲಕ್ಕೂ ಒಂದೊಂದು ಪರಿಹಾರ ಸಿಕ್ಕಿದೆ. ಸಮಸ್ಯೆ ಹುಟ್ಟಿದ್ರೆ ಪರಿಹಾರ ಜೊತೆಯಲ್ಲೇ ಇರುತ್ತೆ, ಆದರೆ ಅದನ್ನು ಹುಡುಕೋಬೇಕಾಗಿದೆ ಅಷ್ಟೇ. ನೀವು ಭಯಪಡಬೇಡಿ, ಆದಷ್ಟು ಬೇಗ ಅವನ ಫೋಟೋ ನಮಗೆ ಕಳಿಸ್ಕೊಡಿ ಅಮ್ಮ. ನಾನು ಏನು ಸಾಧ್ಯವಾಗುತ್ತೋ ಅವನ ಒಂದು ಸರಿಯಾದಂಥ ಒಳ್ಳೆ ಅದಕ್ಕೆ ಸಂಬಂಧಪಡ್ತಕ್ಕಂಥ ಪರಿಹಾರ ಏನಿದೆ ನಾನು ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಧನುರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡ್ಕೊಳ್ತೀರಿ. ಗುರುಚರಿತ್ರೆಯನ್ನು, ಗುರುಪಾರಾಯಣವನ್ನು, ವಿಶೇಷವಾಗಿರ್ತಕ್ಕಂಥ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಅಥವಾ ಔದುಂಬರ ವೃಕ್ಷದ ಹತ್ರ ಹೋಗಿ ಅಲ್ಲಿ ಒಂದು ರಂಗೋಲಿಯನ್ನು ಹಾಕಿ 4 ದೀಪಗಳನ್ನು ಅಂಟಿಸಿ ಸಾಧ್ಯವಾದಷ್ಟು ಹಣ್ಣು ಹಂಪಲುಗಳನ್ನು ಭಗವಂತನಿಗೆ ನೈವೇದ್ಯ ಮಾಡಿ ಅದನ್ನು ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ವಿನಿಯೋಗ ಮಾಡಿ ಒಂದಷ್ಟು ಶ್ವಾನೆಗಳಿಗೆ, ಒಂದಷ್ಟು ಗೋವುಗಳಿಗೆ ನಿಮ್ಮ ಕರಹಸ್ತದಿಂದ ಆಹಾರವನ್ನು ಕೊಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಮೊದಲೇ ಸಮಸ್ಯೆಯ ಸೆರೆಮಾಲಲ್ಲಿದ್ದೀರಿ. ಅದರ ಸಮಸ್ಯೆಗೊಂದು ಪರಿಹಾರ ಮಾರ್ಗವಾಗಿ ಇವತ್ತು ಗುರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮತ್ತಷ್ಟು ವಿಶೇಷವೇ ಸರಿ. ಇವತ್ತಿನ ದಿವಸ ಗುರುಗಳ ಪ್ರಾರ್ಥನೆ ಮಾಡಬೇಕು, ಗುರುವಿನ ಅನುಗ್ರಹ ಪಡಿಬೇಕು. ಹಾಗಾಗಿ ಇವತ್ತು ನೀವು ನಿಮ್ಮ ಧರಿಸುವಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಒಂದು ಹಳದಿ ಕಲರ್ ವಸ್ತ್ರವನ್ನು, ಕರವಸ್ತ್ರವನ್ನಾದರೂ ಸಹಿತ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ ಅಂದರೆ ಮಧ್ಯಾಹ್ನದ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಒಂದಿಷ್ಟು ಏನಾರು ಪದಾರ್ಥಗಳನ್ನು ಸಣ್ಣ ಪುಟ್ಟ ಮಕ್ಕಳು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಗುರುವಿನ ಅನುಗ್ರಹ, ಶನೇಶ್ವರನ ಅನುಗ್ರಹದಿಂದ ಇವತ್ತು ಬಂದೊದಗುವಂಥ ಯಾವುದೇ ಒಂದು ಸಮಸ್ಯೆಗಳಿಗಾದರೂ ಸಮಸ್ಯೆಗೊಂದು ಪರಿಹಾರವನ್ನು ಖಂಡಿತ ಹುಡುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಗಮನ ಕೊಡಬೇಕು. ವ್ಯವಹಾರಗಳಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕೆಂಬತಕ್ಕಂಥ ಆಸೆಯಲ್ಲಿದ್ದರು ಯಾವ ಕಾಯಕವನ್ನೂ ಕಾರ್ಯಸಿದ್ಧಿ ಮಾಡ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿದ್ದೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾಗಿರ್ತಕ್ಕಂಥ ನೀವು ಸಮಸ್ಯೆಗಳ ಸೆರೆಮಾಲೆ ಹೊತ್ಕೊಳ್ತಾ ಇರತಕ್ಕಂಥದ್ದು ಅಸಮಾಧಾನವಾಗಿದೆ. ಹಾಗಾಗಿ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಒಂದು ವಿಶೇಷವಾಗಿರ್ತಕ್ಕಂಥ ದೈವದ ಆರಾಧನೆ ಮಾಡ್ತಾ ಅಥವಾ ಯಾವುದಾದ್ರು ಒಂದು ವೃಕ್ಷಗಳ ಸಾನ್ನಿಧ್ಯದಲ್ಲಿ ಹೋಗಿ, ಅದರಲ್ಲೂ ಬನ್ನಿ ವೃಕ್ಷ ಆಗಿರ್ಬೋದು, ಔದುಂಬರ ವೃಕ್ಷ ಆಗಿರ್ಬೋದು, ಅಶ್ವತ್ಥ ವೃಕ್ಷ ಆಗಿರ್ಬೋದು, ಇಂತಹ ಪ್ರಧಾನವಾಗಿರ್ತಕ್ಕಂಥ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಅಲ್ಲಿ ದೇವತಾರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಮಧ್ಯದಲ್ಲಿ ಇವತ್ತಿನ ದಿವಸ ಸಾಧ್ಯವಾದಷ್ಟು ಗುರು ಮಂದಿರಕ್ಕೆ ಬಂದು ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹಾಗೆ ಹಳದಿ ಕಲರ್ ವಸ್ತ್ರ, ಒಂದಷ್ಟು ಕಡಲೆಕಾಳು, ಶ್ರೀಗಂಧ ಇಂತಹದ್ದನ್ನು ಗುರು ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮಕರ ಕುಂಭದಲ್ಲಿರ್ತಕ್ಕಂಥ ಶನಿ ಅಂದರೆ ಶನಿ ದೋಷದಿಂದ ಉಂಟಾಗ್ತಿರ್ತಕ್ಕಂಥ ತೊಂದರೆಗಳಿಂದಲೂ ಸಹಿತ ಒಂದಷ್ಟು ಪಾಲಾಗ್ಬೋದು, ಅದರಿಂದ ಬೇಗ ಹೊರಗಡೆ ಬರ್ಬೋದು. ಅದಕ್ಕಾಗಿ ಗುರು ಶನೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಗುರು ದತ್ತಾತ್ರೇಯರ ಅನುಗ್ರಹವನ್ನು ಕುಂಭರಾಶಿಯವರು ಸಿದ್ಧಿಪಡಿಸಿಕೊಂಡು ಮತ್ತಷ್ಟು ಆರ್ಥಿಕ ಪರಿಸ್ಥಿತಿಯಲ್ಲಿ ಬರ್ತಿರ್ತಕ್ಕಂಥ ಸಂಕಷ್ಟಗಳಿಂದಲೂ ಸಹಿತ ತಾವು ಮುಕ್ತರಾಗ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ.
ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ತಂದುಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಸಾಧ್ಯವಾದಷ್ಟು ಬಡವರಿಗೂ ಕಷ್ಟದಲ್ಲಿರ್ತಕ್ಕಂಥವ್ರಿಗೂ ಒಂದಷ್ಟು ವಸ್ತ್ರದಾನವನ್ನು ಮಾಡ್ತಕ್ಕಂಥದ್ದು ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾರಿಗಾದರೂ ಒಂದು ವಸ್ತ್ರವನ್ನು ದಾನ ಮಾಡಿ. ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೂ ಅಥವಾ ತುಂಬ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೂ ಅಥವಾ ತುಂಬ ಬಡತನದ ರೇಖೆಯಲ್ಲಿರ್ತಕ್ಕಂಥವ್ರಿಗೂ ಒಂದು ವಸ್ತ್ರದಾನವನ್ನು ಮಾಡೋದು ಇವತ್ತು ಬಹಳ ವಿಶೇಷ. ನಿಮ್ಮ ರಾಶಿ ಫಲದಲ್ಲಿ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿಯು ಅಭಿವೃದ್ಧಿ ಆಗುತ್ತೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದಷ್ಟು ತಲೆ ಕೆಡಿಸ್ಕೊಳ್ತಿರ್ತೀರಿ. ಇವತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆನೂ ಅಷ್ಟೇ ಆಲೋಚನೆ ಮಾಡ್ತಿರ್ತೀರಿ. ಆದರೆ ಭೂಮಿಯಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಂಡು ಅದರಿಂದ ಲಾಭವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥ ಯೋಗ ಫಲ ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆ 20 ನಿಮಿಷದ ನಂತರ ಇದೆ. 12 ಗಂಟೆ 20 ನಿಮಿಷದ ನಂತರ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಇವತ್ತಿರೋದ್ರಿಂದ ಇವತ್ತು ಭೂಮಿಯನ್ನು ಪ್ರಾರ್ಥನೆ ಮಾಡ್ತಾ ಭೂಕಾರಕನ್ನು ಪ್ರಾರ್ಥನೆ ಮಾಡಿ, ಅಂಗಾರಕನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಹನುಮನ ಮಂತ್ರವನ್ನು ನಿರಂತರ ಪಠನೆ ಮಾಡಿ ಮನೋಜವಂ ಆರ್ದುದಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಮ್ಮ. ಡೈಲಿ ನಿಮ್ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ ಗುರುಜಿ. ಇವತ್ತೇ ಲೈನ್ ಸಿಕ್ಕಿದ್ದು ನಮ್ಗೆ, ಒಂದು ವರ್ಷದಿಂದ ಟ್ರೈ ಮಾಡ್ತಾ ಇದ್ವಿ. ಸಂತೋಷ ಅಮ್ಮ. ಗುರುಗಳು ದತ್ತರ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ಲಿ ತಾಯಿ, ಒಳ್ಳೇದಾಗ್ಲಿ. ಎಲ್ಲಿಂದ ಕರೆ ಮಾಡಿದ್ದೀರಮ್ಮ? ಇಲ್ಲಿ ತುಮಕೂರಿಂದ. ತುಮಕೂರಿಂದ. ಅಮ್ಮ ತಮ್ಮ ಹೆಸರು? ಮಂಜುಳಾ ಅಂತ. ಮಂಜುಳಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ. ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಹೇಳಮ್ಮ. ಪಲ್ಲವಿ ಅಂತ. ಅವ್ರಿಗೆ ಆರೋಗ್ಯನೇ ಸರಿ ಇಲ್ಲ ಗುರುಜಿ. ಏನೋ ಒಂಥರ ಇದು ಆರೋಗ್ಯನೇ ಸರಿ ಇಲ್ಲ. ಕಾಲೇಜ್ಗೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ಅವಳಿಗೆ ಏನೋ ಒಂಥರ ಏನೋ ಹುಷಾರಿಲ್ದಂಗ ಆಗುತ್ತೆ. ಅದೇನು ಅಂತ ಎಲ್ಲಾ ಡಾಕ್ಟರ್ ಹತ್ರ ಎಲ್ಲ ತೋರ್ಸ್ಕೊಂಡ್ ಬಂದ್ವಿ ಗುರುಜಿ. ಎಲ್ಲ ಮಾಡಿದ್ವಿ, ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನು ಬೇಡ, ಮಗಳಿದ್ದಾಳ, ಹತ್ರದಲ್ಲಿದ್ದಾಳ? ಇಲ್ಲ ಸ್ವಾಮೀಜಿ, ಕಾಲೇಜ್ಗೆ ಹೋಗಿದ್ದಾಳೆ, ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ. ನೋಡಿ ಅವಳ ಅದೃಷ್ಟ ಹೇಗಿದೆ. ಅಟ್ಲೀಸ್ಟ್ ಅವಳು ಇದ್ದಿದ್ರೆ ಅವಳ ಸ್ವರತರಂಗ ಪ್ರಕಾರ ಸಮಸ್ಯೆ ಏನು ಅಂತ ನಾವು ಗ್ರಹಿಸ್ಬೋದಾಗಿತ್ತು. ಅವಳ ಜನ್ಮ ನಕ್ಷತ್ರ ಏನಮ್ಮ? 30/1/2005. ಆ ಡೇಟ್ ಆಫ್ ಬರ್ತ್ ಅಂದ್ರೆ ನನ್ನ ಕಂಪ್ಯೂಟರ್ ಹತ್ರ ಇಲ್ಲ, ಆ ಡೇಟ್ ಪಂಚಾಂಗನೂ ನಮ್ಮ ಹತ್ರ ಇಲ್ಲ. ಕನ್ಯಾ ರಾಶಿ. ಹಸ್ತ ನಕ್ಷತ್ರನಾ? ಹೌದು. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಪಲ್ಲವಿ ಅಂತ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಪಲ್ಲವಿ. ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಕನ್ಯಾ ರಾಶಿಯವರಿಗೆ 2 ದಿವಸ ಚೆನ್ನಾಗಿದ್ರೆ 2 ದಿವಸ ಸಮಸ್ಯೆ ಬರ್ತಾನೆ ಇರುತ್ತೆ. ಇದು ಇನ್ನೂ 8 ತಿಂಗಳು ಹೀಗೆ ಇರುತ್ತೆ. ಮುಂದಿನ 8 ತಿಂಗಳು ಅದು ಜನರಲ್ ಆಗಿರ್ತಕ್ಕಂಥ ಭವಿಷ್ಯತ್ತಾಯಿತು. ಆದರೆ ಪರ್ಟಿಕ್ಯುಲರ್ ಆಗಿ ಆಕೆಗಿರ್ತಕ್ಕಂಥ ಸಮಸ್ಯೆಗೊಂದು ಪರಿಹಾರ ಹುಡುಕಬೇಕು ಅಂದರೆ ಆಕೆ ಸ್ವರತರಂಗ ಬೇಕು ಅಥವಾ ಅವಳು ಫೋಟೋ ಕಣ್ಣಿರೇಖೆ ಬೇಕು. ಒಟ್ಟಾರೆ ಹೇಳಬೇಕಂದ್ರೆ ಇವತ್ತು ಒಂದು ವಿದ್ರಾಶ್ವತ್ಥ, ಒಂದು ತುಮಕೂರು, ಎರಡೂ ಈ ಭಾಗದಲ್ಲೇ ಒಂದು ಫೋನ್ ಸಿಕ್ಕಿರೋದು ಒಂದು ಅದೃಷ್ಟವೇ ಸರಿ. ಒಳ್ಳೆಯದಾಗಲಿ. ಆದರೆ 2 ಕಡೆನೂ ಸಮಸ್ಯೆಗಳೇ ಇದೆ. ಎರಡೂ ನನ್ನೊಂದಿಗೆ ಮಾತಾಡದಿರತಕ್ಕಂಥ ಪರಿಸ್ಥಿತಿಯಲ್ಲೇ ಆಗಿದೆ. ಆದಷ್ಟು ಬೇಗ ನಿಮ್ಮ ಮಗಳದ್ದು ಸಹಿತ ಒಂದು ಫೋಟೋ ಕಳಿಸಿಮ್ಮ, ನಾನು ನೋಡಿ ತಿಳಿಸ್ತೇನೆ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಗುರುಗಳು ತಿಳಿಸಿದ ಹಾಗೆ ಆದಷ್ಟು ಬೇಗ ನಿಮ್ಮ ಮಗಳದೊಂದು ಭಾವಚಿತ್ರ ಅಂದರೆ ಒಂದು ಕಣ್ಣಿನ ರೇಖೆಯನ್ನು ಒಂದು ಫೋಟೋವನ್ನು ಕಳಿಸಿತಾ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ಮಾತಾಡಿ ತಾಯಿ. ಹಲೋ. ಬಹುಶಃ ಅವರು ಫೋನು ಟಿವಿ ನೋಡ್ತಾ ಇದ್ದಾರೆ. ಇರಲಿ. ಈಗಾಗಲೇ ಭೂರಕ್ಷಾಮಂಡಲ ಲಕ್ಷ್ಮೀ ಬೋರಹ ಸ್ವಾಮಿ ಸಾನ್ನಿಧ್ಯದಲ್ಲಿ ರಕ್ಷಾಮಂಡಲವನ್ನು ಈಗಾಗಲೇ ತಾವು ನೋಡಿದ್ದೀರಿ. ಮತ್ತೊಮ್ಮೆ ನಾನು ತೋರಿಸ್ತಾ ಇದ್ದೇನೆ. ಒಂದು ಅಭೂತಪೂರ್ವವಾದಂತಹ ವಿಶೇಷವಾದಂಥ ಸಮಸ್ಯೆ ಎಂಬತಕ್ಕಂಥದ್ದು ಬೆಟ್ಟದಂಥ ಸಮಸ್ಯೆ ಬಂದರೂ ಸಮಸ್ಯೆಗೊಂದು ಪರಿಹಾರ ಬೇಕಲ್ಲ. ಆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಇಂತಹ ಒಂದು ಅದ್ಭುತವಾದಂತಹ ಸಾಲಿಗ್ರಾಮ ಜೊತೆಗೆ ಇರ್ತಕ್ಕಂಥ ವನಸಿರಿ, ಅಂದರೆ ನಾನಾ ವನಸಿರಿಗಳು ಮಿಶ್ರಿತವಾಗಿರ್ತಕ್ಕಂಥ ಈ ಮೃತ್ತಿಗೆ ಪ್ರಸಾದ. ಈ ಮೃತ್ತಿಗೆ ಪ್ರಸಾದವನ್ನು ಲಕ್ಷ್ಮೀ ಬೋರಹ ಸ್ವಾಮಿ ಸಾನ್ನಿಧ್ಯದಲ್ಲಿಟ್ಟು ಆರಾಧನೆ ಮಾಡಿ ಪೂಜಿಸಿ ನಿಮ್ಮ ಹೆಸರು ನಕ್ಷತ್ರದೊಂದಿಗೆ ವಾಟ್ಸಪ್ ಮುಖಾಂತರ ನೀವು ಕರೆ ಮಾಡಿ ಮೆಸೇಜ್ ಕಳಿಸಿದರೆ ನಿಮ್ಮನೆ ಬಾಗಿಲಿಗೆ ಈ ಒಂದು ಮಹಾಪ್ರಸಾದ ಬರ್ತಾ ಇದೆ. ಪ್ರಸಾದವನ್ನು ಸ್ವೀಕರಿಸಿ 48 ದಿವಸ ತಪ್ಪದಿರ ದೇವರ ಸಾನ್ನಿಧ್ಯದಲ್ಲಿ ದೇವರ ಮುಂದೆ ಇಟ್ಟು 2 ದೀಪವನ್ನು ಅಂಟಿಸಿ ಒಂದಿಷ್ಟು ಸಕ್ಕರೆ, ಬೆಲ್ಲ, ಜೇನುತುಪ್ಪ ಏನಾದರೂ ಸರಿ
ಸ್ವಲ್ಪ ಮಾತ್ರ ದೇವರಿಗೆ ನೈವೇದ್ಯ ಮಾಡಿ ಯಾರು ಪೂಜಾನುಷ್ಠಾನವನ್ನು ಮಾಡ್ತಿರೋ ಅವರೇ ಪ್ರಸಾದವನ್ನು ತಗೊಂಡ್ರೂ ಪರವಾಗಿಲ್ಲ, ಅಥವಾ ಬೇರೆಯವ್ರಿಗೆ ಪ್ರಸಾದ ಕೊಟ್ಟರೂ ಪರವಾಗಿಲ್ಲ. ಆದರೆ 48 ದಿವಸದ ಅನುಷ್ಠಾನ ಮಾಡೋದು ಮಾತ್ರ ಮರಿಬೇಡಿ. 48 ದಿವಸ ಅನುಷ್ಠಾನದಲ್ಲಿ ನಿಮ್ಮ ಯಾವ ಸಮಸ್ಯೆ ಇದೆ, ಏನಕ್ಕಾಗಿ ನೀವು ಮಾಡಿದ್ದೀರಿ ಎಂಬತಕ್ಕಂಥ ಒಂದು ದೃಢ ಸಂಕಲ್ಪದಿಂದ ನೀವು ಮಾಡಿದ್ದೇ ಆದರೆ ಅತಿ ಶೀಘ್ರವಾಗಿ ಅದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದಾದ ನಂತರ ಈ ಮಧ್ಯದಲ್ಲಿರ್ತಕ್ಕಂಥ ಸಾಲಿಗ್ರಾಮವನ್ನು ಯಥಾ ಪ್ರಕಾರ ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರಕ್ಕೆ ಬಂದು ಸಾಲಿಗ್ರಾಮವನ್ನು ಹುಂಡಿಗೆ ಹಾಕಿ ದೇವರ ದರ್ಶನ ಮಾಡ್ಕೊಂಡು ಹೊರಡಿ. ಇಷ್ಟು ಮಾತ್ರ ಮಾಡಿ ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಳಿ. ಅದ್ಭುತವಾದಂಥ ವಿಶೇಷವಾದಂಥ ಮಹಾಮೃತ್ತಿಗೆ ಪ್ರಸಾದ ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಬರಬೇಕು, ದೈವ ಸಾನ್ನಿಧ್ಯದಲ್ಲಿ ಕೂತ್ಕೊಳ್ಬೇಕು, ಅಲ್ಲಿ ಆರಾಧನೆ ಆಗಬೇಕು, ಸಮಸ್ಯೆಗಳು ಕಷ್ಟಗಳು ದೂರ ಆಗಬೇಕು. ಅದಕ್ಕಾಗಿ ಈ ಚಿಂತನೆ ನಡೀತಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ. ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಬನ್ನಿ ಗುರುಗಳೇ, ಪೂಜಾನುಷ್ಠಾನ ಪ್ರಾರಂಭ ಮಾಡೋಣ. ಖಂಡಿತ. ಇವತ್ತು ದತ್ತ ಜಯಂತಿಯ ಈ ಶುಭ ದಿನದಂದು ದತ್ತಾತ್ರೇಯರಿಗೆ ಪುಷ್ಪಾರ್ಚನೆಯನ್ನು ಮಾಡಿ, ಜೊತೆಗೆ ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ಪ್ರತಿ ಹುಣ್ಣಿಮೆಯ ಕಾರ್ಯಕ್ರಮದಂತೆ ಇವತ್ತು ಸಹಿತ ಶುಭ, ಅಂದರೆ ಹುಣ್ಣಿಮೆ ಆದ್ದರಿಂದ ಸಂಜೆ ಗುರು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ದತ್ತನ ಆರಾಧನೆ, ದತ್ತನೇ ವಿಶೇಷವಾಗಿರ್ತಕ್ಕಂಥ ಮಹಾವಿಷ್ಣು ಹವನವನ್ನು ನಮ್ಮ ಮಹರ್ಷಿ ಮಂದಿರದಲ್ಲಿ ಇವತ್ತು ನಡೆಸಿ ಸಂಜೆ ದತ್ತನಿಗೆ ಒಂದು ಉತ್ಸವವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀಬೋರ ಸ್ವಾಮಿ ಸಾನ್ನಿಧ್ಯದಲ್ಲಿ ಬರ್ತಕ್ಕಂತಹ ಭಕ್ತರಿಗೆ ಮಹಾನೈವೇದ್ಯ ಪ್ರಸಾದವನ್ನು ಸಹಿತ ವಿತರಣೆ ಮಾಡತಕ್ಕಂಥ ಕಾಲ ಇವತ್ತಿದೆ. ಹಾಗಾಗಿ ತಪ್ಪದಿರ ಶುಭ ಸಂಧ್ಯಾಕಾಲ ಸರಿಸುಮಾರು 4 ಗಂಟೆ 50 ನಿಮಿಷಕ್ಕೆ 4 ಗಂಟೆ 50 ನಿಮಿಷದಷ್ಟೊಳಗೆ ಪೂಜೆ ಪ್ರಾರಂಭ ಆಗುತ್ತೆ. ಹೋಮ ಸಹಿತ ಇರುತ್ತೆ. ಬರ್ತಕ್ಕಂತಹ ಭಕ್ತರು ಬೇಗ ಬಂದು ಭಗವಂತನ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ಹಾಗೆ ಈಗ ನಡೀತಕ್ಕಂಥ ಈ ಒಂದು ವಿಶೇಷವಾದಂಥ ಸೇವೆಯಲ್ಲಿ ತಮ್ಮ ಹೆಸರು, ಗೋತ್ರ, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಪ್ರಾಂತ್ಯಗಳಲ್ಲಿ ಎಲ್ಲೆಲ್ಲಿ ದತ್ತನ ಆರಾಧನೆ ನಡೀತಾ ಇದೆಯೋ, ದತ್ತರ ಸಾನ್ನಿಧ್ಯಗಳಿದೆಯೋ, ಅಥವಾ ದತ್ತನ ಭಜನಾ ಕಾರ್ಯಕ್ರಮಗಳು ಎಲ್ಲೆಲ್ಲಿ ನಡೀತಿದೆಯೋ ಅಂತಹ ಸಾನ್ನಿಧ್ಯಕ್ಕೆ ಬಂದು ಗುರು ದತ್ತಾತ್ರೇಯರ ಆರಾಧನೆ ಮಾಡ್ತಾ ದತ್ತ ಚರಿತ್ರೆಯನ್ನು ನಡೆಸುವಂತಹ ಆ ಒಂದು ಪುಣ್ಯ ಸಾನ್ನಿಧ್ಯದಲ್ಲಿ ನೀವು ಪಾತ್ರರಾಗಿ ಭಗವಂತನ ಆಶೀರ್ವಾದ ಪಡಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ದತ್ತಾತ್ರೇಯಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ಶಿವಾಯ ನಮಃ, ಓಂ ಬ್ರಹ್ಮಮೂರ್ತಿಯೇ ನಮಃ, ಓಂ ಬ್ರಹ್ಮಚಾರಣೇ ನಮಃ, ಮಹಾಕಾಲಾಯ ನಮಃ, ಸುಂದರಾಯ ನಮಃ, ಖಗಾಯ ನಮಃ, ವಿಶ್ವೇಶ್ವರಾಯ ನಮಃ, ವಿರೂಪಾಕ್ಷಾಯ ನಮಃ, ವಿಶ್ವಮೂರ್ತಿಯೇ ನಮಃ, ಸುಂದರಾಯ ನಮಃ, ಮಹಾಕಾಲಾಯ ನಮಃ, ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ, ಪಿನಾಕಿನೇ ನಮಃ, ಶಶಿಶೇಖರಾಯ ನಮಃ, ಪ್ರವರ್ಧನೇ ನಮಃ, ನೀಲಲೋಹಿತಾಯ ನಮಃ, ಖಡ್ಗಾಂಗಿನೇ ನಮಃ, ಮಹಾಮೂರ್ತಿಯೇ ನಮಃ, ಕೇಶವಾಯ ನಮಃ, ನಾರಾಯಣಾಯ ನಮಃ. ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಅತ್ರಿ ಮುನೀಂದ್ರನ ಪ್ರೇಮದ ಪುತ್ರನ ಲೋಕ ಪೂಜಿಸುವ ಬಾಲಯತೀಂದ್ರನ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ರಂಗಗುರುವಿನ ಪ್ರೇರಣೆಯಿಂದ ಶಂಕರಾನಂದರ ಕೃಪೆಯಿಂದ ಚಿರಾನಂದರ ವರದಿಂದ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ನೋಡಿದೆ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಮೊದಲಲ್ಲಿ ಬ್ರಹ್ಮ, ನಡುವಲ್ಲಿ ವಿಷ್ಣು, ಕಡೆಯಲ್ಲಿ ಶಿವನ. ಮೊದಲಲ್ಲಿ ಬ್ರಹ್ಮ, ನಡುವಲ್ಲಿ ವಿಷ್ಣು, ಕಡೆಯಲ್ಲಿ ಶಿವನ. 3 ಶಕ್ತಿಗಳು ಒಂದೆಡೆ ಸೇರಿದ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಹೊರಳಲಿ ರುದ್ರಾಕ್ಷಿ, ತುಳಸಿ, ಮಣಿಮಾಲೆ, ಜಪಮಾಲೆ ಜೊತೆಗೆ
ಶಂಖ ಚಕ್ರ ಗದ ಶೂಲ ಡಮರುಗವ ಹಿಡಿದು ಕೈಯೊಳಗೆ ಭಕುತರ ಸಲಹರು. ವಿಶೇಷವಾಗಿರತಕ್ಕಂತಹ ಆರಾಧನಾ ಮಹೋತ್ಸವವನ್ನು ಇವತ್ತು ನಾಡಿನೆಲ್ಲ ಪ್ರತಿಯೊಂದು ಭಾಗಗಳಲ್ಲೂ, ಅದರಲ್ಲೂ ಗುರು ದತ್ತಾತ್ರೇಯರ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯವಾದಂಥ ಗಾಣಗಾಪುರದಲ್ಲಿ ಅಲ್ಲಿಗೆ ಬರ್ತಕ್ಕಂತಹ ಭಕ್ತರು ಭೀಮಾ ನದಿ ತೀರದಲ್ಲಿ ಸ್ನಾನವನ್ನು ಮಾಡಿ ಗುರು ದತ್ತ ಚರಿತ್ರೆಯನ್ನು ಓದಿ ದತ್ತಾತ್ರೇಯರ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯದಲ್ಲಿ ನಡೀತಕ್ಕಂತಹ ಇವತ್ತಿನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಂದರೆ ತ್ರಿಕಾಲ ಅನುಷ್ಠಾನವನ್ನೂ ಬಹಳ ಅದ್ಧೂರಿತವಾಗಿ ನಡೆಸಿ ಮಾಧ್ಯಾಹ್ನಿಕ ಮಹಾಪ್ರಸಾದವನ್ನು ಅಲ್ಲಿ ಬರ್ತಕ್ಕಂತಹ ಭಕ್ತರು ಇವತ್ತಿಗೂ ಯಾರೊಬ್ಬರಾದರೂ ಸಹಿತ ಅಲ್ಲಿ ನೈವೇದ್ಯ ಆದ ನಂತರ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ಭಿಕ್ಷಾರೂಪದಲ್ಲೇ ತೆಗೆದುಕೊಳ್ತಾರೆ. ಎಂತಹ ಶ್ರೀಮಂತನಾದರೂ ಭಿಕ್ಷಾರೂಪದಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು ಇವತ್ತಿಗೂ ನಡೀತಕ್ಕಂಥದ್ದು. ಮಧುಕರಿ ಎಂಬತಕ್ಕಂಥ ಒಂದು ಪದದಿಂದ ಅಲ್ಲಿ ನಡೀತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಸಾದ ಮತ್ತು ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಹಾಗೆ ಇವತ್ತಿನ ದಿವಸ ಗುರು ದತ್ತಾತ್ರೇಯರನ್ನು ಆರಾಧನೆ ಮಾಡ್ತಾ ಗೋವಿನ ಸಂರಕ್ಷಣೆ ಬಗ್ಗೆ ಚಿಂತನೆ ಮಾಡ್ತಾ ಎಲ್ಲೆಲ್ಲಿ ಗೋಮಾತೆಗಳಿದೆಯೋ, ಎಲ್ಲೆಲ್ಲಿ ಗೋವಿನ ಒಂದು ವಿಶೇಷತೆ ಸಾನ್ನಿಧ್ಯಗಳಿದೆಯೋ ಹಾಗೆ ಗೋವಿಗೆ ಗೋಗ್ರಾಸ ಕೊಡ್ತಕ್ಕಂಥದ್ದು, ಹಾಗೆ ಶ್ವಾನಗಳಿಗೆ ಆಹಾರವನ್ನು ಹಾಕ್ತಕ್ಕಂಥದ್ದು, ಅಂದರೆ ಪ್ರಾಣಿ ಪಕ್ಷಿಗಳಲ್ಲೂ ಸಹಿತ ದೇವರಿದ್ದಾನೆ, ಆ ದೈವ ಸಾನ್ನಿಧ್ಯ ಇದೆ ಎಂಬತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಗುರು ದತ್ತಾತ್ರೇಯರ ಸಾನ್ನಿಧ್ಯಗಳಲ್ಲಿ ಇಂತಹ ಒಂದು ವಿಶೇಷತೆ ಇದೆ. ಹಾಗೆ ದತ್ತನಿಗೆ ನಡೀತಕ್ಕಂಥ ಉತ್ಸವಗಳು ಇವತ್ತಿನ ದಿವಸ ದತ್ತಚರಿತ್ರೆ ಪಾರಾಯಣ, ಈಗಾಗಲೇ ದತ್ತಚರಿತ್ರೆ ಪಾರಾಯಣ ಮಾಡ್ಕೊಂಡು ಬಂದು ನಿರಂತರವಾಗಿ ದತ್ತನ ಉಪಾಸನೆ ಮಾಡ್ತಿರ್ತಕ್ಕಂಥ ಆಲಯಗಳು ಸಾಕಷ್ಟು ಇದೆ. ಮಠ ಮಂದಿರಗಳಲ್ಲಿ ಎಲ್ಲೆಲ್ಲಿ ಪೂಜಾನುಷ್ಠಾನ ಇದೆಯೋ ಆಯಾ ಪ್ರಾಂತ್ಯಗಳಲ್ಲಿ ಭಕ್ತರು ಬಂದು ಭಗವಂತನ ದರ್ಶನ ಮಾಡಿ ಮಹಾಪ್ರಸಾದವನ್ನು ಸ್ವೀಕರಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ.